ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಶುಂಠಿಯ ಸಮಗ್ರ ಕೃಷಿಯನ್ನು ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಹರೀಶ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಹರೀಶ್ ಅವರೇ, ನಮಸ್ಕಾರ. ನಮಸ್ಕಾರ. ಶುಂಠಿಯ ಸಮಗ್ರ ಕೃಷಿ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಇವತ್ತು ಮಾಹಿತಿಯನ್ನು ನೀಡಬೇಕು. ಆಗ್ಬೋದು. ಶುಂಠಿ ವಾಣಿಜ್ಯ ದೃಷ್ಟಿಯಿಂದ ನಮ್ಮ ರಾಜ್ಯ, ನಮ್ಮ ದೇಶ ಮತ್ತು ಇಡೀ ಪ್ರಪಂಚದಲ್ಲಿ ಪ್ರಮುಖವಾದಂತಹ ಒಂದು ಮಸಾಲೆ ಅಥವಾ ಸ್ಪೈಸ್ ಬೆಳೆ ಅಂತ ನಾವು ಹೇಳ್ಬೋದು, ಸಂಬಾರ ಬೆಳೆ ಅಂತ ಹೇಳ್ಬೋದು. ಅದರಲ್ಲೂ ಭಾರತ ತಗೊಂಡ್ರೆ ಕರ್ನಾಟಕ ಮತ್ತು ಮಧ್ಯಪ್ರದೇಶ ಈ ಎರಡೂ ರಾಜ್ಯಗಳಿಗೆ ಈ ಪ್ರದೇಶ ಅಥವಾ ವಿಸ್ತರಣೆಯಲ್ಲಿ ಅತಿ ಹೆಚ್ಚು ಏರಿಯಾ ಇರ್ತಕ್ಕಂಥದ್ದು, ವಿಸ್ತೀರ್ಣ ಇರ್ತಕ್ಕಂಥ ಬೆಳೆ ಶುಂಠಿ. ಕೆಲವು ಸಲ ಮಧ್ಯಪ್ರದೇಶದಲ್ಲಿ ಹೆಚ್ಚು ವಿಸ್ತೀರ್ಣದಲ್ಲಿರುತ್ತೆ, ಕೆಲವು ಸಲ ಕರ್ನಾಟಕದಲ್ಲಿ ಜಾಸ್ತಿ ವಿಸ್ತೀರ್ಣದಲ್ಲಿರುತ್ತೆ. ಆದರೆ ನಮ್ಮ ರಾಜ್ಯದ ರೈತರು ತುಂಬ ಉತ್ಕೃಷ್ಟ ಗುಣಮಟ್ಟದ ಶುಂಠಿಯನ್ನು ಹಲವು ದಶಕಗಳಿಂದ ಬೆಳೀತಾ ಇದ್ದಾರೆ. ಕೇರಳದ ಕೃಷಿಕರು ಪರಿಚಯ ಮಾಡಿಕೊಟ್ಟಿದ್ರೂ ಕೂಡ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಶುಂಠಿಯ ವಿಸ್ತೀರ್ಣ ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು 8ರಿಂದ 10 ಪಟ್ಟು ಜಾಸ್ತಿ ಇದೆ, ಕೇರಳದಲ್ಲೇ ಕಡಿಮೆ ಆಗಿದೆ. ಮೊದಲಿಗೆ ಕೇರಳ ರೈತರಿಗೆ ಮಾತ್ರ ಶುಂಠಿ ಕೃಷಿ ಗೊತ್ತಿತ್ತು ಹೆಚ್ಚಿಗೆ, ನಮ್ಮ ರಾಜ್ಯದ ಕೃಷಿಕರಿಗೆ ಅಷ್ಟು ಗೊತ್ತಿರಲಿಲ್ಲ ಅನ್ನೋ ಒಂದು ಇದು ಕೂಡ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಉತ್ತಮವಾದಂತಹ ಸಾಧನೆಯನ್ನು ರಾಜ್ಯದ ರೈತರು ಶುಂಠಿ ಕೃಷಿನಲ್ಲಿ ಮಾಡಿದ್ದಾರೆ. ಆದರೆ ಶುಂಠಿ ಕೃಷಿಗೆ ಒಂದು ಅಪವಾದ ಕೂಡ ಇದೆ. ಶುಂಠಿ ಬೆಳೆದ್ರೆ ಜಮೀನು ಅಥವಾ ಮಣ್ಣು ಹಾಳಾಗುತ್ತೆ ಅಂತ ಒಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಕ್ಕಂಥ ಒಂದು ರೂಢಿಯನ್ನು ನಾವು ನೋಡ್ಬೋದಾಗಿದೆ. ಆದರೆ ಯಾವುದೇ ಬೆಳೆ ಬೆಳೆದರೂ ಕೂಡ ಆ ಬೆಳೆಗಳು ಭೂಮಿಯಿಂದ ಇಂತಿಷ್ಟು ಪೋಷಕಾಂಶಗಳನ್ನು ತಗೋತವೆ, ರಾಗಿ ಇರಲಿ, ಜೋಳ ಇರಲಿ. ಆದರೆ ಶುಂಠಿ ನಮಗೆ ಸುಮಾರು 1 ಎಕರೆ ಪ್ರದೇಶಕ್ಕೆ ಸರಾಸರಿ ಇಳುವರಿಯನ್ನು ನೋಡಿದ್ರೆ ಒಂದು 10 ಟನ್ನಿಂದ 25 ಟನ್ವರೆಗೂ ತೆಗಿತಾ ಇದ್ದಾರೆ ರೈತರು. ಅದರಲ್ಲೂ ಕೂಡ ಪ್ರಗತಿಪರ ರೈತರುಗಳು, ಸ್ವಲ್ಪ ಈ ವಿಜ್ಞಾನಿಗಳ ಜೊತೆ, ಪರಿಣಿತರ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವರು ಹೆಚ್ಚಿನ ಸಾಧನೆ ಮಾಡಿ ಅವರು 1 ಎಕರೆಗೆ ಸುಮಾರು 25ರಿಂದ 35 ಟನ್ ಇಳುವರಿಯನ್ನು ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಮಸಾಲೆ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು 1 ಹೆಕ್ಟೇರ್ಗೂ ಕೂಡ ಅಷ್ಟು ಇಳುವರಿ ಕೊಟ್ಟಿರೋದಿಲ್ಲ, 25 ಟನ್ನನ್ನು. ಅಷ್ಟು ಇಳುವರಿಯನ್ನು ನಮ್ಮ ರೈತರು 1 ಎಕರೆಗೇ ತೆಗಿತಾ ಇದ್ದಾರೆ. ನಿಜಕ್ಕೂ ಕೂಡ ರೈತರ ಶ್ರಮ ಮತ್ತು ಆಸಕ್ತಿ ಭಾಳ ಆಶಾದಾಯಕವಾಗಿದೆ. ಆದರೆ ಇದೇ ಒಂದು ಶುಂಠಿ ನಮ್ಮ ರಾಜ್ಯಕ್ಕೆ ತಗೊಂಡ್ರೆ ಈಗಾಗಲೇ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಳೆದ ಹಂಗಾಮಿನ ಶುಂಠಿಯ ಕಟಾವು ಬಹುತೇಕ ಮುಗಿದಿದ್ದು, ಈಗ ಹೊಸದಾಗಿ ಈ ವರ್ಷದ ನಾಟಿ ಈಗಾಗಲೇ ಪ್ರಾರಂಭ ಆಗಿದೆ. ನಮ್ಮ ಮೈಸೂರು ಭಾಗದಲ್ಲಿ ಫೆಬ್ರವರಿ ಮಾರ್ಚಲ್ಲೇ ನಾಟಿ ಆಗುತ್ತೆ. ಇನ್ನು ದಕ್ಷಿಣ ಕರ್ನಾಟಕ ತೊಗೊಂಡ್ರೆ ಏಪ್ರಿಲ್ನಲ್ಲಿ ನಾಟಿ ಆಗುತ್ತೆ. ಇನ್ನು ಬೀದರ್ ಮತ್ತು ಉತ್ತರ ಕರ್ನಾಟಕದಲ್ಲಿ ತೊಗೊಂಡ್ರೆ ಅವರು ಬಿಸಿಲು ವಿಪರೀತ ಇರೋದ್ರಿಂದ ಜೂನಲ್ಲಿ 1-2 ಮಳೆ ಬಂದ ನಂತರ ಶುರು ಮಾಡ್ತಾರೆ. ಅಂದರೆ ಫೆಬ್ರವರಿಯಿಂದ ಶುರುವಾಗಿದ್ದು ಜೂನ್ವರೆಗೂ ಈ ಸೋಯಿಂಗ್ ಅಥವಾ ಪ್ಲಾಂಟಿಂಗ್ ಟೈಮ್ ಅಂತ ಕರಿತೀವಿ ನಮ್ಮ ರಾಜ್ಯದಲ್ಲಿ. ಈ ರೀತಿ ಇದೆ. ಈ ವರ್ಷ ಶುಂಠಿ ರೈತರು ಭಾಳ ಸಂತೋಷವಾಗಿದ್ದಾರೆ. ಏಕೆಂದರೆ ಮಾರುಕಟ್ಟೆ ದರ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ರಿಯೋ ಡಿ ಜನೈರೋ, ನಮ್ಮ ರೈತರೆಲ್ಲ ರಿಗೋಡಿ ಅಂತ ಕರೀತಾರೆ ಅದಕ್ಕೆ. ಸುಮಾರು ಈಗ ಪ್ರಸ್ತುತವಾದಂತಹ ದರ 2600ರಿಂದ 2800 ಈ ಮಾರ್ಕೆಟಿಗೆ ಹೋಗ್ತಕ್ಕಂಥ ಶುಂಠಿಗಿದೆ. ಬಿತ್ತನೆ ಕೊಡೋರು 3500ದಿಂದ 4200 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಈಗಷ್ಟೇ ನಮ್ಮ ಒಬ್ಬರು ಭೀಮಾ ನಾಯಕ್ ಅಂತ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ನಮ್ಮ ಮಾರ್ಗದರ್ಶನದಲ್ಲಿ ಮಾಡಿದರು. ಅವರಿಗೆ ಎಕರೆಗೆ ಸುಮಾರು 400 ಚೀಲ ಇಳುವರಿ ಸರಾಸರಿ ಬರ್ತಾ ಇದೆ. ಅವರು 4200 ರೂಪಾಯಿ ನನಗೆ ಉತ್ಕೃಷ್ಟವಾದ ಬಿತ್ತನೆಯನ್ನು ಮಾರಿದ್ದಾರೆ. ಅವರು ಮೊನ್ನೆ ನನಗೆ ಫೋನ್ ಮಾಡ್ತಾ ಹೇಳಿದ್ರು, ಸರ್ ಇನ್ನೂ ನನಗೆ ಒಂದು 4000 ಚೀಲ ಶುಂಠಿ ಆಗುತ್ತೆ, ಈಗ ಆಲ್ರೆಡಿ 1500 ಚೀಲನ ನಾನು 4000 ಕೊಟ್ಟಿದ್ದೀನಿ, 60 ಲಕ್ಷ ರೂಪಾಯಿ ನಮಗೆ ಬಂದಿದೆ ಅಂತ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಮಾಡಿದರು. ಅಂದರೆ ನಾನು ನಮ್ಮ ರೈತರಿಗೆ ಇಲ್ಲಿ ಆಸೆ ತೋರಿಸ್ತಿಲ್ಲ. ಶುಂಠಿ ಬಗ್ಗೆ ಯಾಕೆ ರೈತರಿಗೆ ಇಷ್ಟು ಒಲವಿದೆ ಅಂದರೆ,
ಸೊ ನೀವು 1 ಎಕರೆಗೆ ಈವನ್ ಅದು 2,000 ದರ ಸಿಕ್ಕರು ಅಥವಾ 1,500 ಒಂದು ಚೀಲಕ್ಕೆ ದರ ಸಿಕ್ಕರೂ ಕೂಡ 400 ಚೀಲ ಇಳುವರಿಯನ್ನು ಸಾಧನೆ ಮಾಡಿದ್ರೆ, ಸೊ 1,500 ಆದರೆ ನಮಗೆ 6 ಲಕ್ಷ ಬರುತ್ತೆ, 2,000 ಆದರೆ 8 ಲಕ್ಷ ಬರುತ್ತೆ. ಅವ್ರದ್ದೇ ಜಮೀನು, ಅವ್ರದ್ದೇ ಬಿತ್ತನೆ, ಅವ್ರದ್ದೇ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಆದರೆ 1 ಎಕರೆಗೆ 1.5 ಇಂದ 2 ಲಕ್ಷ ರೂಪಾಯಿ ಬಂಡವಾಳ ಇದ್ದರೆ ಸಾಕು. ಆದರೆ ಬೇರೆ ಅವರು ಕೆಲವರೆಲ್ಲ ಲೀಸಿಗೆ ಮಾಡ್ತಾರೆ, ಸೊ ಕೆಲವರು ಈ ಕೋಳಿ ಗೊಬ್ಬರನ ಖರೀದಿ ಮಾಡ್ತಾರೆ. ಹಂಗಾಗಿ ಅವರಿಗೆ ಒಂದು ಸರಾಸರಿ ಎಕರೆಗೆ ಒಂದು 3 ಲಕ್ಷದವರೆಗೂ ಖರ್ಚು ಬರುತ್ತೆ. ಸೊ ಈಗ ಪ್ರಮುಖವಾಗಿ ಒಂದು ಶುಂಠಿ ಕೃಷಿನಲ್ಲಿ ಮಣ್ಣಿನ ಒಂದು ಪರೀಕ್ಷೆ, ಅದು ಎಲ್ಲ ಕೃಷಿಗೂ ಕೂಡ ಭಾಳ ಅನ್ವಯಿಸುತ್ತೆ. ಅದರಲ್ಲೂ ಈ ವಾಣಿಜ್ಯವಾಗಿ ಮಟ್ಟದಲ್ಲಿ ಕೃಷಿ ಮಾಡುವಾಗ ಮಣ್ಣು ಪರೀಕ್ಷೆಯಿಂದ ನಾವು ಶುರು ಮಾಡಿದ್ರೆ, ಯಾಕೆಂದರೆ ನಮಗೆ ನಮ್ಮ ಮಣ್ಣಿನ ಗುಣ, ಅದರಲ್ಲೂ ಪೋಷಕಾಂಶಗಳಿರ್ಬೋದು, ಅದರ ರಸಸಾರ ಇರ್ಬೋದು, ಇನ್ನಿತರೆ ಮಣ್ಣಿನ ಗುಣಗಳು ಭಾಳ ಪ್ರಮುಖವಾಗ್ತವೆ. ಈಗ ನಾವು ಮೂಲಭೂತವಾಗಿ ನೋಡೋದಾದರೆ ಈಗ ಶುಂಠಿಗೆ ನಮಗೆ ಸ್ವಲ್ಪ ಹುಳಿ ಮಣ್ಣು ಬೇಕಾಗುತ್ತೆ. ಒಂದು 6ರಿಂದ 6.5 pH ಅಥವಾ ರಸಸಾರ ಇದ್ದರೆ ತುಂಬ ಒಳ್ಳೆಯದು. ನಮಗೆ ಈಗ ಮಲೆನಾಡು ಕಡೆ ಹೋದರೆ ಹುಳಿ ಮಣ್ಣು ಇರ್ತವೆ, ಇನ್ನು ಬಯಲುಸೀಮೆ ಕಡೆ ಬಂದರೆ ಕ್ಷಾರ ಮಣ್ಣು ಇರ್ತವೆ. ಸೊ ಹಂಗಾಗಿ ಈಗ ಕ್ಷಾರ ಅಥವಾ ಹುಳಿ ಮಣ್ಣು ಇದ್ದಾಗ ನಾವು ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡ್ದೇ ಶುಂಠಿ ಬಿತ್ತನೆ ಮಾಡಿದ್ರೆ ನಮಗೆ ನಿಜವಾಗ್ಲೂ 400 ಚೀಲ ಸಾಧನೆ ಮಾಡೋದು ತುಂಬ ಕಷ್ಟದ ಕೆಲಸ. ಹಾಗಾಗಿ ನನ್ನ ರೈತರು ಸುಮಾರು ನನಗೆ ಶುಂಠಿ ಬೆಳೆಯೋರೇ ಒಂದು 2,500 ಜನ ರೈತರು ಇಡೀ ರಾಜ್ಯದ ತುಂಬ ಇದ್ದಾರೆ. ಸೊ ಅವರುಗಳಲ್ಲಿ 95%ಗೂ ಹೆಚ್ಚಿನ ಜನ ಮಣ್ಣನ್ನು ಪರೀಕ್ಷೆ ಮಾಡಿಸ್ತಾರೆ, ಅವರ ಬೋರ್ವೆಲ್ಲು ಅಥವಾ ಶುಂಠಿಗೆ ಏನು ನೀರಾವರಿ ಬಳಸ್ತಾರಲ್ಲ ಆ ನೀರನ್ನು ಪರೀಕ್ಷೆ ಮಾಡಿಸ್ತಾರೆ. ಮತ್ತು ಒಂದು 2-3 ವರ್ಷದಿಂದ ಈ ಸಾವಯವ ಗೊಬ್ಬರಗಳನ್ನ ಏನು ಬಳಕೆ ಮಾಡ್ತಾರಲ್ಲ, ಕೊಟ್ಟಿಗೆ ಗೊಬ್ಬರ ಇರಲಿ ಅಥವಾ ಕೋಳಿ ಗೊಬ್ಬರ ಇರಲಿ, ಅವನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಏಕೆಂದರೆ ಶುಂಠಿಗೆ ಸುಮಾರು ಒಂದು 3-4 ಪ್ರಮುಖವಾದಂಥ ರೋಗಗಳು ಬರ್ತವೆ. ಅದು ನಾವು ಬಿತ್ತನೆನಲ್ಲೂ ಇರಬಾರ್ದು ಅಂತ ಹೇಳ್ತೀವಿ, ಮತ್ತು ಮಣ್ಣಲ್ಲೂ ಇರಬಾರ್ದು ಅಂತ ಹೇಳ್ತೀವಿ. ಸೊ ರೈತರುಗಳಿಗೆ ಗೊತ್ತಿರುತ್ತೆ. ಈಗ ನಾನು ಹೇಳಿದ್ರೆ ಸಾಕು, ಅವ್ರಿಗೆ ಶುಂಠಿ ಬೆಳೆಯವರಿಗೆ ಸಾಧಾರಣ ಕೆಂಪು ಕೊಳೆ ಅಂತ ಕರಿತೀವಿ, ಕೊಳೆ ರೋಗ ಅಥವಾ ಸಾಫ್ಟ್ ರಾಟ್ ಅಂತ, ಅದು ಪ್ರಮುಖವಾಗಿ ಬರುತ್ತೆ. ಇನ್ನು ಮಳೆ ಜಾಸ್ತಿ ಬೀಳೋ ಪ್ರದೇಶದಲ್ಲಿ ಈ ದುಂಡಾಣು ರೋಗ ಬರುತ್ತೆ, ನಾವು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಕರಿತೀವಿ. ಇನ್ನು ಕಟಾವಿನ ಸಮಯದಲ್ಲಿ ಅಥವಾ ಶೇಖರಣೆ ಮಾಡೋ ಸಮಯದಲ್ಲಿ ಇನ್ನೊಂದು ಫಿಸೇರಿಯಂ ವಿಲ್ಟ್ ಅಂತ ಬರುತ್ತೆ. ಅದಕ್ಕೆ ಕೆಲವರು ಬೆಲ್ಲದ ಗೇಡು ಅಂತ ಕರೀತಾರೆ. ಅಂದರೆ ಆ ಶುಂಠಿನ ಮುರಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಆ ಕಾರ್ಮಿಕರೇ ಹೇಳ್ತಾರೆ, ಸರ್ ಇದು ಬೆಲ್ಲದ ಗೇಡು ಬಂದಿದೆ, ಇದನ್ನ ಹಾಕಬಾರ್ದು ಅಂತ ಅನುಭವದಿಂದ ಹೇಳ್ತಾರೆ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ ಸರಿ ಅಂದರೆ, ಈ ಬಿತ್ತನೆ ಶುಂಠಿನೂ ಕೂಡ ಪರೀಕ್ಷೆ ಮಾಡಿಸ್ತಾ ಇದ್ದೀವಿ ನಮ್ಮ ಸಸ್ಯ ರೋಗ ಶಾಸ್ತ್ರ ಲ್ಯಾಬೋರೇಟ್ರಿನಲ್ಲಿ. ಯಾಕೆಂದರೆ ಈಗ ಶುಂಠಿ ಬಿತ್ತನೆ ನೋಡಿ, ಈ ವರ್ಷ 4,000 ರೂಪಾಯಿ ರೇಟ್ ಇದೆ ಬಿತ್ತನೆಗೆ ಅಂದರೆ 25 ಚೀಲ ಶುಂಠಿ ಬಳಸ್ತಾರೆ ಸರ್ ಒಂದು ಎಕರೆಗೆ. ಸೊ 25 ಚೀಲ ಅಂದರೆ 1 ಲಕ್ಷ ರೂಪಾಯಿ ಆಯಿತು ಬಿತ್ತನೆ ಶುಂಠಿಗೆ. ನಾವು ತೊಗೊಂಡಿರೋ ಬಿತ್ತನೆ ಶುಂಠಿನಲ್ಲೇ ಅಪ್ಪಿತಪ್ಪಿ ರೋಗಾಣು ಇದ್ದರೆ ಸೊ ನಮಗೆ ರೋಗ ನಿರ್ವಹಣೆ ನಿಜವಾಗ್ಲೂ ಕೂಡ ಭಾಳ ಕಷ್ಟಕರವಾಗುತ್ತೆ ಬೆಳೆನಲ್ಲಿ. ಸೊ ಆ ಕಾರಣಕ್ಕೆ ಬರೀ ಮಣ್ಣು ಪರೀಕ್ಷೆ ಅಲ್ಲ, ಮಣ್ಣು, ನೀರು, ಕಾಂಪೋಸ್ಟು ಮತ್ತು ಬಿತ್ತನೆ ಗಡ್ಡೆ, ಇದು 4 ಕೂಡ ಪರೀಕ್ಷೆ ಮಾಡಿಸ್ತಾ ಇದ್ದೀವಿ. ಒಂದಿಷ್ಟು ಸಮಯ ತಗೊಳುತ್ತೆ ರೈತರಿಗೆ, ಆದರೆ ಈ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಾಗ ಇದಿಷ್ಟನ್ನು ಕೂಡ ಮಾಡೋದು ತುಂಬ ಒಳ್ಳೆಯದು. ನಾನು ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೆ. ಶುಂಠಿ ನಮಗೆ ಸುಮಾರು ಒಂದು 400 ಚೀಲ ಇಳುವರಿ. 400 ಈಗ ಒಂದು ಚೀಲ ಅಂದರೆ ಶುಂಠಿನಲ್ಲಿ 60 kg ಅಂತ ಲೆಕ್ಕ ಮಾರ್ಕೆಟಲ್ಲಿ. ಸೊ 400 ಚೀಲ ಅಂದರೆ ಹೆಚ್ಚು ಕಡಿಮೆ 24 ಟನ್ ಬರುತ್ತೆ ಇಳುವರಿ. ಸೊ ಆ 24 ಟನ್ನು ಬರೋದಕ್ಕೆ ನಮಗೆ ಶುಂಠಿಗೆ ಮೂಲಭೂತವಾಗಿ ಎಷ್ಟು ಪೋಷಣೆ ಬೇಕಾಗುತ್ತೆ ಅಂತ ನಾವು ಅಂದಾಜು ಮಾಡಿದ್ದೀವಿ ವೈಜ್ಞಾನಿಕವಾಗಿ. ಸುಮಾರು ಒಂದು 10 ಟನ್ನು ಕೊಟ್ಟಿಗೆ ಗೊಬ್ಬರ, ನಾವು ರೈತರ ಲೆಕ್ಕದಲ್ಲಿ ಹೇಳೋದಾದರೆ ಒಂದು 5 ಟ್ರ್ಯಾಕ್ಟ್ರಿ ಅಂತ ಹೇಳ್ಬೋದು. ಒಳ್ಳೆ ಚೆನ್ನಾಗಿ ಮಾಗಿರ್ತಕ್ಕಂಥದ್ದು ಹಣ್ಣು ಗೊಬ್ಬರ ಅಥವಾ ಉಡಿ ಗೊಬ್ಬರ ಅಂತ ಹೇಳ್ತಾರೆ. ಸೊ ಆ ಥರದ್ದು ಒಂದು 10 ಟನ್ ಬೇಕಾಗುತ್ತೆ. ಅಥವಾ ಕೋಳಿ ಗೊಬ್ಬರನೇ ಹಾಕ್ತೀವಿ ಅಂದರೆ ಒಂದು 6 ಟನ್ನರ ಬೇಕಾಗುತ್ತೆ. ಕೋಳಿ ಗೊಬ್ಬರದಲ್ಲಿ ಪೋಷಕಾಂಶಗಳ ಸಾಂದ್ರತೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು 6 ಟನ್ ಆದರೂ ಕೊಡಬೇಕಾಗುತ್ತೆ. ಸೊ ಅದರ ಹೊರತಾಗಿ ಇದಕ್ಕೆ ನಮಗೆ ಸ್ವಲ್ಪ ಈ ಜಂತು, ನೆಮೆಟೋಡು ಮತ್ತು ಬೇರೆ ರೋಗಗಳು ಬರೋದ್ರಿಂದ ನಾವು ಸ್ವಲ್ಪ ಒಂದು 300ರಿಂದ 500 kg ಅಷ್ಟು ಉತ್ತಮ ಗುಣಮಟ್ಟದ ಬೇವಿನ ಹಿಂಡಿಯನ್ನು ಕೂಡ ಹೇಳ್ತಾ ಇದ್ದೀವಿ. ಸಾವಯವ ಗೊಬ್ಬರಗಳು ಜೊತೆಗಿನ ಪೋಷಕಾಂಶ ಎಷ್ಟು ತೊಗೊಳುತ್ತೆ ಅಂತ ನೋಡಿದಾಗ ನಮಗೆ ಒಂದು ಎಕರೆನಲ್ಲಿ 400 ಚೀಲ ಇಳುವರಿ ಬರ್ತಾ ಇದೆ ಅಂದರೆ ಸುಮಾರು ಒಂದು 70ರಿಂದ 80 kg ಸಾರಜನಕ ತೊಗೊಳುತ್ತೆ, ಒಂದು 20ರಿಂದ 25 kg ರಂಜಕ ತೊಗೊಳುತ್ತೆ, 117ರಿಂದ 125 kg ಪೊಟ್ಯಾಶ್ ತೊಗೊಳುತ್ತೆ. ಕ್ಯಾಲ್ಶಿಯಂ ಅವಶ್ಯಕತೆ ತುಂಬ ಕಡಿಮೆ, ಮೆಗ್ನೀಷಿಯಂ ಅವಶ್ಯಕತೆಯೂ ಕಡಿಮೆ. ಇನ್ನು ಲಘು ಪೋಷಕಾಂಶಗಳನ್ನು ನಾವು ಮಣ್ಣಲ್ಲಿ ತೀವ್ರ ಕೊರತೆ ಇಲ್ಲ ಅಂದರೆ ಸಿಂಪರಣೆ ಮೂಲಕನೇ ಮಾಡ್ಕೋಬೋದು. ಸೊ ಇದಿಷ್ಟು ಮೂಲಭೂತವಾಗಿ ಶುಂಠಿ ತಗೊಳ್ತಕ್ಕಂಥದ್ದು. ಇನ್ನು ಈ ಬಿತ್ತನೆ ಶುಂಠಿ ಸೆಲೆಕ್ಷನ್ನು, ಈಗ ನಾವು ಅನುಭವ ಇರೋರು ಈಗ ನಿಮ್ಮದೇ ಬಿತ್ತನೆ ಆಗಿದ್ದರೆ ತುಂಬ ಸಂತೋಷ, ನಿಮಗೆ ಈ ವರ್ಷದ ರೇಟಲ್ಲಿ 1 ಲಕ್ಷ ಉಳಿತು ಅಂತ ಅನ್ಕೋಬೋದು ನಿಮ್ಮದೇ ಬಿತ್ತನೆ ಆಗಿದ್ದರೆ. ಸೊ ಅಕಸ್ಮಾತ್ ನೀವು ಬೇರೆಯವ್ರ ಹತ್ರ ತೊಗೋತೀವಿ ಅಂದರೆ, ಸೊ ನೀವು ಯಾರ ಹತ್ರ ತೊಗೋತೀವಿ ಅಂತ ನಿರ್ಧಾರ ಮಾಡಿರ್ತಿರಲ್ಲ, ಸೊ ಅವರ ಒಂದು ಶುಂಠಿ ತಾಕಿಗೆ ನೀವು ಮೊದಲಿಂದನೂ ಭೇಟಿ ನೀಡಿರಬೇಕು. ಯಾಕೆಂದರೆ ಯಾವುದೇ ರೈತ ಇನ್ನೊಬ್ಬಂಗೆ ರೈತಂಗೆ ಮೋಸ ಮಾಡ್ತಾನೆ ಅಂತಲ್ಲ,
ನಾವು ಖಾತ್ರಿ ಮಾಡ್ಕೋಬೇಕು. ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥ ಬಿತ್ತನೆ ಶುಂಠಿಯನ್ನು ಚೆನ್ನಾಗಿ ಬೆಳೆದಿದ್ರು, ಆ ಹೊಲದಲ್ಲಿ ಅಥವಾ ಆ ತೋಟದಲ್ಲಿ ಕೊಳೆ ರೋಗಗಳು ಯಾವುದೂ ಇರಲಿಲ್ಲ, ಜಂತು ಇರಲಿಲ್ಲ, ಆ ಥರದ್ದೊಂದು ಸೆಲೆಕ್ಷನ್ ಮಾಡ್ಕೋಬೇಕು. ಅದರ ಹೊರತಾಗೂ ಅನುಮಾನ ಇದ್ದರೆ ಇನ್ನೂ ಸಮಯಾವಕಾಶ ಇದೆ. ನಮ್ಮ GKVKನಲ್ಲಿರ್ತಕ್ಕಂಥ ಸಸ್ಯಶಾಸ್ತ್ರ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ರೆ ನಾವು ಒಂದು 10ರಿಂದ 15 ದಿನದಲ್ಲಿ ನಾವು 5 ಜೀವಾಣುಗಳನ್ನ ಅದರಲ್ಲಿ ಪರೀಕ್ಷೆ ಮಾಡ್ತೀವಿ ಸರ್. ರೋಗಕಾರಕಗಳನ್ನು ಪತ್ತೆ ಹಚ್ತೀವಿ. ಒಂದು ಈ ಕೆಂಪು ಕೊಳೆ PTM ಅಂತ ಬರುತ್ತೆ, ಇನ್ನೊಂದು ನಾವು ಹಸಿರು ಕೊಳೆ ಅಥವಾ ಬಾಡುಗೊಳೆ ಅಂತ ಕರೀತಾರೆ ರೈತರು, ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಇನ್ನೊಂದು ಫಿಸೇರಿಯಂ ವಿಲ್ಟು ಅಥವಾ ಬೆಲ್ಲದ ಕೇಡು ಅಂತ ಕರಿತೀವಿ, ಇನ್ನೊಂದು ಬುಡಕೊಳೆ ಅಂತ ಬರ್ತಾ ಇದೆ ರೈಸಕ್ಟೋನಿಯಾ ಅಂತ, ಸೊ ಅದು ಕೂಡ ಬರ್ತಾ ಇದೆ, ಅದನ್ನು ಪತ್ತೆ ಹಚ್ತೀವಿ. ಮತ್ತು ಜಂತು ನೆಮೆಟೋಡ್ಗಳು. ಸೊ ನಾವೇನು ಕೊರೋನಾ ಟೈಮಲ್ಲೆಲ್ಲ ಕೋವಿಡ್ ಟೈಮಲ್ಲಿ ನಾವೆಲ್ಲ ಪರೀಕ್ಷೆ ಮಾಡಿಸ್ಕೊತಾ ಇದ್ವಲ್ಲ, ಸೊ ಅದೇ ಥರ PCR ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಇದ್ರ DNA ತೆಗೆದು ಅದರಲ್ಲಿ ಹಾಕಿದ್ರೆ ನಮಗೆ ಕ್ಷಣಾರ್ಧದಲ್ಲಿ ಗೊತ್ತಾಗುತ್ತೆ. ಸೊ ಹಂಗಾಗಿ ಬಿತ್ತನೆ ಪರೀಕ್ಷೆ ಮಾಡಿಸಿದ್ರೆ ನಮಗೆ ನಾವು ತೊಗೊಂಡಿರೋ ಬಿತ್ತನೆಯಲ್ಲಿ ಈ ರೋಗಗಳು ಇದೆಯಾ ಇಲ್ವಾ ಅನ್ನೋದು ಖಾತ್ರಿ ಆಗುತ್ತೆ. ಸೊ ಅದು ಒಂದು ಉತ್ತಮವಾದಂತಹ ಕ್ರಮ ಅಂತ ನಾವು ಹೇಳ್ಬೋದು. ಇನ್ನು ಮಣ್ಣು ಆಯಿತು, ಬೀಜದ ಸೆಲೆಕ್ಷನ್ನು ಇನ್ನೊಂದು ಬೀಜದ ಸೆಲೆಕ್ಷನಲ್ಲಿ ಈ ಕಳೆದ ಸೀಸನಲ್ಲಿ ಏನಾಗಿದೆ ಅಂದರೆ ಒಂದು ರೋಗ ತುಂಬ ವಿಪರೀತ ಕಾಡಿಸ್ತು. ಅದರಲ್ಲೂ ಕುಶಾಲನಗರದಿಂದ ಶುರುವಾಗಿ ತುಂಬ ಅತಿ ಹೆಚ್ಚು ರೋಗ ಬಂದಿದ್ದು ಮಡಿಕೇರಿನಲ್ಲಿ, ಕೇರಳದಿಂದ ಬಂದಿದ್ದು ಮಡಿಕೇರಿನಲ್ಲಿ ಹೈಯೆಸ್ಟ್ ಬಂತು. ಅದರ ನಂತರ ಪಿರಿಯಾಪಟ್ಟಣ, ಹುಣಸೂರು, ಇನ್ನು ಬಯಲುಸೀಮೆಗಳಲ್ಲಿ ಸ್ವಲ್ಪ ಕಡಿಮೆ. ಈ ಒಂದು ಥರದ ಎಲೆ ಚುಕ್ಕೆ ರೋಗ ಇದು ಈ ಭತ್ತಕ್ಕೂ ಬರುತ್ತೆ. ಪೈರಿಕ್ಯುಲೇರಿಯಾ ಅಂತ ಒಂದು ಕೇಳಿರ್ಬೋದು ಸಾಧಾರಣ ರೈತರು. ಸೊ ಪೈರಿಕ್ಯುಲೇರಿಯಾ ಎಲೆ ಚುಕ್ಕೆ ರೋಗ ತುಂಬ ತೀವ್ರತರನಾಗಿ ಕಾಡಿಸ್ತು ಲಾಸ್ಟ್ ಟೈಮ್. ಕೆಲವರ ಶುಂಠಿ ಅಂತೂ 4 ತಿಂಗಳಿಂದನೇ ಒಣಗಕ್ಕೆ ಶುರುವಾಗೋಯ್ತು. 4 ತಿಂಗಳು, 5 ತಿಂಗಳು, 6 ತಿಂಗಳಿಗೆ ಒಣಗೋಗಿದೆ. ಸೊ ನಮ್ಮ ರೈತರು ಕೇಳ್ತಾರೆ, ಸರ್ ಪೈರಿಕ್ಯುಲೇರಿಯಾ ಬಂದರೆ ಅಂಥ ಜಮೀನಿನ ಶುಂಠಿನ ಬಿತ್ತನೆಗೆ ಬಳಸ್ಬೋದಾ ಅಂತ. ಅದು 4-5 ತಿಂಗಳಿಗೆ ಒಣಗೋಗಿದ್ರೆ ಅದು ನಿಜವಾಗ್ಲೂ ಈ ಶುಂಠಿ ಬಿತ್ತನೆ ಮಾಡೋಕ್ಕೆ ಶುಂಠಿ ಅಂದರೆ ಕನಿಷ್ಠ 9 ತಿಂಗಳು ಅದಕ್ಕೆ ಆರೋಗ್ಯದಿಂದ ಬೆಳೆದು ತಂತಾನೇ ಸ್ವಯಂ ಅದು ಹಳದಿಯಾಗಿ ಒಣಗಿ ಸೋಗೆಲ್ಲ ಬಿದ್ದೋಗಿ ಸಂಪೂರ್ಣ ಬಲ್ತಿರಬೇಕು. ಸೊ ಇಲ್ಲಿ ನಾನು ಕಡಾಖಂಡಿತವಾಗೂ ಹೇಳೋದು ಅಂದರೆ ಇನ್ ಕೇಸ್ 7 ತಿಂಗಳು ಒಳಗಡೆ ಯಾರ್ಯಾರ್ದು ಶುಂಠಿ ಬಿದ್ದೋಗಿದೆ ಪೈರಿಕ್ಯುಲೇರಿಯಾ ಬಂದು, ಅವರು ಯಾವುದೇ ಕಾರಣಕ್ಕೂ ಅದನ್ನು ಬಿತ್ತನೆಗೆ ಬಳಸೋದಕ್ಕೆ ಬರೋದಿಲ್ಲ. ಅದನ್ನು ಇನ್ ಕೇಸ್ ಬಳಸೋದನ್ನು ಕೂಡ ನಿಮಗೆ ಸರಿಗೆ ಹುಟ್ಟೋದಿಲ್ಲ, ಮೊಳಕೆ ಸಮಸ್ಯೆ ಆಗ್ಬೋದು. ಅದು ಅಲ್ಲೇ 7 ತಿಂಗಳು ಶುಂಠಿ ನೀವು ತೆಗೆದು 1-1.5 ತಿಂಗಳು ಹೊರಗಡೆ ಇಟ್ಟಾಗ ಸುಕ್ಕು ಬರೋಕ್ಕೆ ಶುರುವಾಗುತ್ತೆ. ಸೊ ಅದು ಖಂಡಿತವಾಗ್ಲೂ ಒಳ್ಳೆ ಶುಂಠಿ ಅಲ್ಲ. ಇನ್ನು ಕೆಲವ್ರು ಕೇಳ್ತಾರೆ, ಸರ್ ನಮಗೆ 8-8.5 ತಿಂಗಳು ಚೆನ್ನಾಗಿತ್ತು ಶುಂಠಿ, ಬಟ್ ಪೈರಿಕ್ಯುಲೇರಿಯಾ ಬಂದಿತ್ತು, ಗಡ್ಡೆ ಚೆನ್ನಾಗಿದೆ, ಯೂಸ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡ್ಬೋದು. ಸೊ ಯಾವುದೇ ಅನುಮಾನ ಬೇಡ. 8.5 ತಿಂಗಳ ಮೇಲೆ ನಿಮಗೆ ಬೆಳೆನ ಕಾಪಾಡ್ಕೊಂಡಿದ್ದೀರಿ ಅಷ್ಟು ದಿನ ಅಂತ ಅನಿಸಿದ್ರೆ, ಸೊ ಖಂಡಿತವಾಗ್ಲೂ ನೀವು ಪೈರಿಕ್ಯುಲೇರಿಯಾ ಇದ್ದರೂ ಕೂಡ, ಯಾಕೆಂದರೆ ಪೈರಿಕ್ಯುಲೇರಿಯಾ ಮೂಲಭೂತವಾಗಿ ಭೂಮಿಯಿಂದ ಮೇಲ್ ಬರೋದು, ಸೊ ಗಡ್ಡೆಗೆ ಏನೂ ಹಾನಿ ಮಾಡಲ್ಲ. ಹಂಗಾಗಿ ಅದು ಈ ಬೇರೆ ಕೊಳೆ ರೋಗಗಳ ಥರ ಗಡ್ಡೆಯಿಂದ ಪ್ರಸಾರ ಆಗೋ ರೋಗ ಅಲ್ಲ. ಇದು ನಮ್ಮ ಎಲ್ಲ ರೈತರನ್ನ ಕಾಡಿಸ್ತಾ ಇರ್ತಕ್ಕಂಥ ಪ್ರಸ್ತುತವಾದಂತಹ ಒಂದು ಪ್ರಮುಖ ಸಮಸ್ಯೆ. ಹಂಗಾಗಿ ಇದ್ರ ಬಗ್ಗೆ ಅನುಮಾನ ಬೇಡ. ಸೊ 8.5 ತಿಂಗಳು ಮೇಲಿದ್ದರೆ ಪೈರಿಕ್ಯುಲೇರಿಯಾ ಬಂದಿದ್ದರೂ ಕೂಡ ನೀವು ಬೀಜೋಪಚಾರ ಮಾಡಿಕೊಂಡು ಉತ್ತಮವಾಗಿ ಅಂಥ ಶುಂಠಿನ ಬಿತ್ತನೆಗೆ ಬಳಸ್ಬೋದು. ಸೊ ಯಾವುದೇ ಅನುಮಾನ ಬೇಡ. ಇನ್ನು ನಮ್ಮ ಕಡೆ ಬೇರೆ ತಳಿಗಳನ್ನ ಯಾರೂ ಬೆಳೀತಾ ಇಲ್ಲ. ಸೊ ಯಾಕೆ ಅಂದರೆ ನಮಗೆ ರಿಗೋಡಿನಲ್ಲಿ ಬರೋ ಅಷ್ಟು ಇಳುವರಿ ಬೇರೆ ಯಾವ ತಳಿನೂ ಬರಲ್ಲ. ಇನ್ನು ಕರ್ನಾಟಕದ ಬೇರೆ ಭಾಗಗಳಲ್ಲಿ ಹಿಮಾಚಲ್ ಅಂತ ಒಂದು ತಳಿ ಬೆಳೀತಾರೆ, ಅದೆಲ್ಲ ಒಣಶುಂಠಿಗೆ ಹೋಗುತ್ತೆ. ಆಮೇಲೆ ನಮ್ಮ ಕಡೆ ಯಾಕೆ ಬೆಳೆಯಲ್ಲ ಅಂದರೆ ಅದನ್ನು ಬೆಳಿಬೋದು, ಬೆಳಿಬಾರ್ದು ಅಂತಿಲ್ಲ. ನಾವು ಒಂದು 100 kg ಶುಂಠಿನ ಒಣಗಿಸಿದ್ರೆ, ನಮಗೆ ಹಸಿ ಶುಂಠಿನ ಒಣಗಿಸಿದ್ರೆ ಎಷ್ಟು ಒಣಶುಂಠಿ ಬರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇರುತ್ತೆ. ಅದಕ್ಕೆ ಔಟ್ಟರ್ನ್ ಅಂತ ಕರೀತಾರೆ ಟ್ರೇಡರ್ಸು, ಮಾರ್ಕೆಟಲ್ಲಿ ರೈತರು ಎಲ್ಲ. ಅದು ನಮ್ಮ ಭಾಗದಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೆಳೆದಾಗ ನಮಗೆ 100 kg ಹಸಿ ಶುಂಠಿನ ನಾವು ಒಣಗಿಸಿದ್ರೆ 14-15 kg ಬರುತ್ತೆ. ಅದೇ ಶುಂಠಿ ನಮಗೆ ಮಧ್ಯ ಕರ್ನಾಟಕ, ಶಿವಮೊಗ್ಗ, ಹಾವೇರಿ, ಆನಗಲ್ಲು, ಹಿರೇಕೆರೂರು ಅಲ್ಲೆಲ್ಲ ಬೆಳೆದ್ರೆ ನಮಗೆ ಸುಮಾರು ಒಂದು 100 kg ಹಸಿ ಶುಂಠಿಗೆ 25-27 kg ಒಣಶುಂಠಿ ಆಗುತ್ತೆ. ಹಂಗಾಗಿ ಯಾವ ಟ್ರೇಡರ್ ಆಗಲಿ, ಯಾವ ಫಾರ್ಮರ್ ಆಗಲಿ, ಸೊ ಆ ಭಾಗದವರು ಅಲ್ಲಿ ಬೆಳೆದಿರೋದನ್ನು ಮಾತ್ರ ತಗೋತಾರೆ, ಇಲ್ಲಾಂದರೆ ತೊಗೊಂಡವ್ರಿಗೆ ಲಾಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸೊ ಇಲ್ಲಿ ನಾವು ರಿಯೋ ಡಿ ಜನೈರೋನೇ ಬೆಳಿಬೋದು. ಆಮೇಲೆ ಇದು ಹೈಯೆಸ್ಟ್ ಇಳುವರಿ ಬರುತ್ತೆ. ಮತ್ತು ನಮಗೆ ಇನ್ನೊಂದು ಏನು ಸಂತೋಷ ಅಂದರೆ, ಈ ಹಳೆ ಮೈಸೂರು ಭಾಗದಲ್ಲಿ ಬಂದಷ್ಟು ರಿಯೋ ಡಿ ಜನೈರೋದು ಇಳುವರಿ ರಿಗೋಡಿದು ಬೇರೆ ಭಾಗಗಳಲ್ಲಿ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಭಾಗದಲ್ಲಿ ನೋಡಿ, ನಾನು ಫೆಬ್ರವರಿ ಈಗಲೇ ಪ್ಲಾಂಟಿಂಗ್ ಶುರುವಾಗಿದೆ. ಈ ಬೆಳವಣಿಗೆ ಅವಧಿ ಜಾಸ್ತಿ ಇರುತ್ತೆ. ಸೊ ಕೆಲವರು ಏಪ್ರಿಲ್ಗೂ ಹಾಕ್ತಾರೆ, ಮೇಗೂ ಹಾಕ್ತಾರೆ. ನೀವು ಫೆಬ್ರವರಿಗಾರ ಹಾಕಲಿ, ಮೇಗಾರ ಹಾಕಲಿ, ಅದು ಕಟಾವಿಗೆ ಬರೋ ಸಮಯ ಸೇಮು. ಸೊ ನೀವು ಲೇಟಾಗಿ ಹಾಕಿದ್ದೀರಿ ಅಂತ ಅದೇನು ಬಲಿಯೋದು ಲೇಟ್ ಆಗಲ್ಲ. ಸೊ ಈ ಉದಾಹರಣೆ ಚಳಿಗಾಲದಲ್ಲಿ ಗಡ್ಡೆ ಕಟ್ಟುತ್ತೆ, ಸಾಮಾನ್ಯ ಡಿಸೆಂಬರ್ ಜನವರಿನಲ್ಲಿ ಎಲ್ಲ ಕಡೆ ಕಟಾವಿಗೆ ಬರುತ್ತೆ. ಸೊ ನಮ್ಮ ಭಾಗದಲ್ಲಿ ಈ ಬೆಳವಣಿಗೆ ಅವಧಿ ಜಾಸ್ತಿ ಇರೋದ್ರಿಂದ 400, 500, 630 ಚೀಲ ಎಕರೆಗೆ ಬೆಳೆದಿರೋ ಶುಂಠಿನೂ ಕೂಡ ರೈತರಿದ್ದಾರೆ. ಸೊ ಅವರಿಗೆಲ್ಲ ನಾನು ಅವ್ರ ಶ್ರಮಕ್ಕೆ ಒಂದು
ಧನ್ಯವಾದಗಳನ್ನ ಅವರಿಗೆ ಒಂದು ಶಬಾಸ್ಗಿರಿಯನ್ನು ನಾವು ಕೊಡಲೇಬೇಕಾಗುತ್ತೆ. ಅಷ್ಟು ಆಸಕ್ತಿಯಿಂದ ಮಾಡ್ತಾರೆ. ಅಫ್ಕೋರ್ಸ್ ದುಡ್ಡೇ ಮೋಟಿವೇಶನ್ನು, ಬಟ್ ಎಲ್ಲ ರೈತರು ಎಸ್ಪೆಷಲಿ ಶುಂಠಿ ಅಥವಾ ಕಮರ್ಷಿಯಲ್ ಬೆಳೆ ಬೆಳೆಯೋರು ಆ ಶ್ರದ್ಧೆ, ಆ ಆಸಕ್ತಿ, ಆ ಒಂದು ಸಮಯಕ್ಕೆ ಸರಿಯಾಗಿ ಯೋಜನೆ ಪ್ರಕಾರ ಮಾಡೋದು ಕೂಡ ಭಾಳ ಪ್ರಮುಖವಾದಂಥ ವಿಚಾರ ಆಗುತ್ತೆ. ಕೃಷಿ ನಿರಂತರ. ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಇನ್ನು ಬೀಜೋಪಚಾರ ಈಗ ನಾವು ರೈತರಿಗೆ ಏನು ಮಾಡ್ತಾ ಇದ್ದೀವಿ, ಈ ಬಿತ್ತನೆಗೆ ಅಂತ ಶುಂಠಿಯನ್ನು ಕಟಾವು ಮಾಡಿದ ಮೇಲೆ ಇಮ್ಮಿಡಿಯೇಟ್ಲಿ ರಾಸಾಯನಿಕ ಉಪಚಾರ ಮಾಡಿ ಒಂದು 15-20 ದಿನ ಅದನ್ನ ಇಡಬೇಕು. ಸೊ ಅದರಲ್ಲಿ ಒಂದು ನ್ಯಾಚುರಲ್ ಡಾರ್ಮೆನ್ಸಿ ಅಂತ ಕರಿತೀವಿ. ನೀವು ಕಿತ್ತ ತಕ್ಷಣ ಹಾಕಿದ್ರೆ ಮೊಳಕೆ ಬರೋದಿಲ್ಲ. ಸುಮಾರು 15-20 1 ತಿಂಗಳು ಹಿಂಗೆ ಇಡಲೇಬೇಕಾಗುತ್ತೆ. ಸ್ವಲ್ಪ ನೆರಳಲ್ಲಿ ಅದನ್ನು ಉಪಚಾರ ಮಾಡಿ ಇಟ್ಟರೆ ಆಯಿತು. ಇನ್ನು ಉಪಚಾರಕ್ಕೆ ನಮಗೆ ಸಾಧಾರಣವಾಗಿ ನಾವು ಏನು ಮಾಡಿದ್ದೀವಿ ಅಂದರೆ, ಮೊದಲು ರಾಸಾಯನಿಕ ಜೊತೆ ಉಪಚಾರ ಮಾಡ್ತೀವಿ. 20 ದಿನ ಬಿಟ್ಟು ನಾಟಿಗೆ ಇನ್ನು 2 ದಿನ 3 ದಿನ ಇದೆ ಅನ್ನುವಾಗ ಈ ಸಾವಯವ ಪರಿಕರಗಳನ್ನ ಯೂಸ್ ಮಾಡಿ ಕೂಡ ಉಪಚಾರ ಮಾಡ್ಬೋದು. ಇನ್ನು ರಾಸಾಯನಿಕ ಉಪಚಾರಕ್ಕೆ ಬಂದರೆ, ಸೊ ನಮಗೆ ಈ ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಅದರಲ್ಲಿ ಕಾರ್ಬನ್ ಡೈಸಿಮ್ ಅಂತರ್ವ್ಯಾಪಿ ಇದೆ, ಮ್ಯಾಂಕೋಸೆಬ್ಬು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಕರಿತೀವಿ. ಅದು ಗಡ್ಡೆ ಮೇಲಿರ್ತಕ್ಕಂಥ ರೋಗಾಣುಗಳನ್ನು ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನು ಗಡ್ಡೆ ಒಳಗಡೆ ಏನೇನಿದೆ, ಕೊಳೆ ರೋಗ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ನಾವು ಇದನ್ನು ಉಪಯೋಗಿಸ್ತೀವಿ. ಅದ್ರ ಜೊತೆಗೆ ಅದರಲ್ಲಿ ನಾನು ದುಂಡಾಣು ರೋಗ ಬರುತ್ತೆ ಅಂತ ಹೇಳಿದೆ. ಅದು ದುಂಡಾಣು ರೋಗ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಆದರೂ ಕೂಡ ಒಂದು ಬ್ರೋನೋಪಾಲ್ ಅಂತ ಒಂದು ಸಿಗುತ್ತೆ. ಅದು ಆ್ಯಂಟಿಬಯೋಟಿಕ್ ಅಲ್ಲ. ಆ್ಯಕ್ಚುಲಿ ಭಾರತೀಯ ಕೃಷಿ ರಂಗದಲ್ಲಿ ಆ್ಯಂಟಿಬಯೋಟಿಕ್ಗಳನ್ನ ಬಳಸಬಾರ್ದು, ನಿಧಾನಕ್ಕೆ ಎಲ್ಲ ಆ್ಯಂಟಿಬಯೋಟಿಕ್ಗಳು ಹೋಗಬೇಕು ಅಂತ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿದೆ. ಆದರೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಯಾವ ಮೊಮೆಂಟಲ್ಲಾದರೂ ಅದು ಬರ್ಬೋದು. ಅದೊಂದೇ ಕಾರಣ ಅಲ್ಲ, ಈ ಆಂಟಿಬಯೋಟಿಕ್ಗಳ ಬಳಕೆಯಿಂದ ಮನುಷ್ಯನ ಆರೋಗ್ಯ ಕೂಡ ಸಾಕಷ್ಟು ತೊಂದರೆ ಇದೆ ಮತ್ತು ರೋಗಗಳು ಹೆಚ್ಚು ಅಗ್ರೆಸಿವ್ ಆಗ್ತವೆ. ನಾವು ಅದನ್ನು ನಿರ್ವಹಣೆ ಮಾಡೋಕ್ಕೆ ಪಣ ತೊಟ್ಟಷ್ಟು ಅವು ಜಾಸ್ತಿ ಅಗ್ರೆಸಿವ್ ಆಗಿ ಬರ್ತವೆ. ಸೊ ಆ ಕಾರಣಕ್ಕೆ ಆ್ಯಂಟಿಬಯೋಟಿಕ್ಗಳ ಬಳಕೆ ಬೇಡ ಅಂತ. ಅದಕ್ಕೆ ಬ್ರೋನೋಪಾಲ್ ಅಂತಿದೆ, ಅದೊಂದು ಇಮ್ಯುನೋಮಾಡ್ಯುಲೇಟರ್ ಥರ ಕೆಲಸ ಮಾಡುತ್ತೆ. ಈ ದುಂಡಾಣು ಅಥವಾ ಬ್ಯಾಕ್ಟೀರಿಯಾ ರೋಗ ಇದ್ದರೆ ಅದು ತೊಗೊಳುತ್ತೆ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಪರಿಕರ ವಿತರಕರು ಏನು ಮಾಡ್ತಾ ಇದ್ದಾರೆ, ಈಗ ನಾವೊಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡ್, ಕ್ವಿನಾಲ್ಫಾಸ್ ಒಂದು ಹಾಕ್ಕೋತೀವಿ. 1 ಲೀಟ್ರಿಗೆ ಒಂದು 3 ml. ಈ ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್ ಶಿಲೀಂಧ್ರನಾಶಕ 3 ಗ್ರಾಮು. ಇನ್ನು ಈ ಬ್ರೋನೋಪಾಲು 1 ಗ್ರಾಮು. ಇದು ಪ್ರಮಾಣ 1 ಲೀಟ್ರ್ ನೀರಿಗೆ ಬೀಜೋಪಚಾರಕ್ಕೆ. ಆದರೆ ವಿತರಕರು ಏನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಕೆಲವು ಬೇರೆ ಬೇರೆ ಈ ಬಯೋಸ್ಟಿಮ್ಯುಲೆಂಟ್ಗಳು ಅಂತ ಬಂದಿದೆ, ಅವನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದ್ರ ಕೆಮಿಸ್ಟ್ರಿ ಏನು, ಆ ಬಯೋಸ್ಟಿಮ್ಯುಲೆಂಟ್ಗಳು ಈ ರಾಸಾಯನಿಕಗಳ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಯಾರಿಗೂ ಗೊತ್ತಿಲ್ಲ, ಯಾವ ಡೇಟಾನೂ ಇಲ್ಲ ಅದ್ರ ಬಗ್ಗೆ. ಸೊ ಆ ಕಾರಣಕ್ಕೆ ನಮ್ಮ ರೈತರಿಗೆ ಕಿವಿ ಮಾತು, ಯಾವುದೇ ಕಾರಣಕ್ಕೂ ಯಾವುದೇ ಬಯೋಸ್ಟಿಮ್ಯುಲೆಂಟ್ಗಳನ್ನ ನೀವು ಬೀಜೋಪಚಾರಕ್ಕೆ ಬಳಸೋ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ಈ 3 ಈಗೇನು ನಾನು ಹೇಳಿದೆ, ಇದನ್ನು ನೀವು ಬೀಜೋಪಚಾರ ಮಾಡಿ. ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಬೀಜೋಪಚಾರದಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಅಂದರೆ ಎಷ್ಟೊತ್ತು ಬೀಜೋಪಚಾರ ಮಾಡಬೇಕು ಅಂತ. ನಮ್ಮ ರೈತರು ಲೆಕ್ಕಾಚಾರಕ್ಕೆ 5 ನಿಮಿಷ 10 ನಿಮಿಷ ಮಾಡಿದ್ರೆ ನಡೆಯೋದಿಲ್ಲ. ಕನಿಷ್ಠ 1 ಗಂಟೆನಾರು ಬಿಡಬೇಕು. ಮತ್ತು ಒಂದು ಸರಿ ನೀವು ಆ ಬೀಜೋಪಚಾರದ್ದು ದ್ರಾವಣ ತಯಾರಿ ಮಾಡಿಕೊಂಡ್ರೆ, ಅದೇ ದ್ರಾವಣನೇ ನೀವು ಒಂದೇ ದ್ರಾವಣದಲ್ಲಿ 5 ಚೀಲ ಬೇಕಾದ್ರೂ ಅದ್ಬೋದು. ಈಗ ನೀವು ಉದಾಹರಣೆಗೆ 1 ಎಕರೆಗೆ 25 ಚೀಲ ಶುಂಠಿ ಉಪಯೋಗಿಸ್ತಾರೆ ಬಿತ್ತನೆನ, 5 ಡ್ರಮ್ ಮಾಡ್ಕೊಳೋದು, 100 ಲೀಟ್ರು 500 ಲೀಟ್ರು ನೀರು ಹಾಕ್ಕೊಳೋದು. ಒಂದೊಂದು ಡ್ರಮ್ಮಿಗೆ 100 ಲೀಟ್ರು. 100 ಲೀಟ್ರಿಗೆ ಎಷ್ಟು? ಕಾರ್ಬನ್ ಡೈಸಿಮ್ ಮ್ಯಾಂಕೋಸೆಬ್ ಆದರೆ 300 ಗ್ರಾಮ್ ಬೇಕು, ಕ್ವಿನಾಲ್ಫಾಸು 300 ml ಬೇಕು. ಸೊ ಇನ್ನು ಬ್ರೋನೋಪಾಲು 100 ಲೀಟ್ರಿಗೆ 100 ಗ್ರಾಮು. ಈ ಪ್ರಮಾಣದಲ್ಲಿ ಹಾಕ್ಕೊಂಡು 1 ಡ್ರಮ್ಮಿಗೆ 1 ಚೀಲನ ಹಾಕಿ 1 ಗಂಟೆ ಬಿಡಬೇಕು. ಹಂಗೆ ಒಂದು ಸರಿ ನೀವು 5 ಡ್ರಮ್ ಮಾಡಿಕೊಂಡ್ರೆ 5 ಚೀಲ ಆಗೋಗುತ್ತೆ ಸರ್. ಸೊ ಆ ಥರ 5 ಬಾರಿ ಸೊ ಅದೇ ದ್ರಾವಣನ ಬಳಸ್ಬೋದು. ಅದಕ್ಕಿಂತ ಜಾಸ್ತಿ ಬಳಸಿದ್ರೆ ಆ ದ್ರಾವಣದಲ್ಲಿ ರಾಸಾಯನಿಕಗಳ ಪ್ರಮಾಣ ಕಡಿಮೆಯಾಗಿ ಅವು ಎಫೆಕ್ಟಿವ್ ಕೆಲಸ ಮಾಡೋದಿಲ್ಲ. ಸೊ ಇದೊಂದು ಪ್ರಮುಖವಾದಂಥ ವಿಚಾರ. ಆಮೇಲೆ ಈಗ ಈರುಳ್ಳಿ ಚೀಲ ನೋಡಿರ್ತೀರಿ ನೀವು, ಬೀಜ ಎಲ್ಲ ಸುರಿದೇ ಮಾಡಬೇಕು ಅಂತಿಲ್ಲ, ಆ ಚೀಲನೇ ಆ್ಯಸ್ ಇಟ್ ಈಸ್ ಡ್ರಮ್ ಒಳಗಡೆ ಅದ್ದಿದ್ರೂ ಸಾಕು. ಒಂದು 45 ನಿಮಿಷದಿಂದ 60 ನಿಮಿಷ ಬೀಜೋಪಚಾರ ಮಾಡಿ ಅವ್ರು ನೆಕ್ಸ್ಟ್ ಬಿತ್ತನೆಗೆ ಉಪಯೋಗಿಸೋವರೆಗೂ ಅದೇ ಪ್ರಕಾರ ಚೀಲಗಳನ್ನ ಒಂದ್ರ ಮೇಲೆ ಒಂದು ಇಡೋದು ಬೇಡ.
ಸೊ ತಳಮಟ್ಟದಲ್ಲಿ ಒಂದೇ ಲೇಯರಲ್ಲಿ ಇಟ್ಟರೆ ಸಾಕು. ಇನ್ನು ನಾಟಿಗೆ ಇನ್ನೊಂದು 2 ದಿನ 3 ದಿನ ಇದೆ ಅನ್ನುವಾಗ ನಾನು ಹೇಳಿದೆ ಈ ಜೀವಾಣುಗಳನ್ನು ಉಪಯೋಗಿಸಿ ಮಾಡಬೇಕು ಅಂತ. ಈ ಜೀವಾಣುಗಳು ಯಾವುದು ಉಪಯೋಗಿಸ್ಬೋದು ಅಂದರೆ ನಾವು ಟ್ರೈಕೋಡರ್ಮ. ಸೊ ಸಾಮಾನ್ಯ ಎಲ್ಲ ರೈತರಿಗೂ ಗೊತ್ತಿರುತ್ತೆ, ಟ್ರೈಕೋಡರ್ಮ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಫಸ್ಟ್ 1 ಮಂತ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಟ್ರೈಕೋಡರ್ಮ, ಸೂಡೋಮೊನಾಸ್, ಪೆಸಿಲೋಮೈಸಿಸ್ ಇವುಗಳನ್ನ 10 ಗ್ರಾಮು ಅಥವಾ 10 ml ಅದರಲ್ಲಿ ಪೌಡ್ರ್ ಫಾರ್ಮುಲೇಷನ್ನು ಉಪಯೋಗಿಸ್ಬೋದು ಅಥವಾ ದ್ರವ ರೂಪದ ಫಾರ್ಮುಲೇಷನ್ಗಳು ಬಂದಿದೆ, ಅದನ್ನು ಬಂದಿದೆ. ಈಗ ಇತ್ತೀಚೆಗೆ ಕ್ಯಾಪ್ಸೂಲ್ ರೂಪದಲ್ಲೂ ಬಂದಿದೆ. ಮೊದಲೆಲ್ಲ ನಾವು ಈಗ 1 kg ಟ್ರೈಕೋಡರ್ಮ ಒಂದೇ ಒಂದು ಗುಳಿಗೆ ತಗೊಂಡ್ರೆ ಸಾಕು, ನಾವೇನು ಕ್ಯಾಪ್ಸೂಲ್ ತಗೋತೀವಲ್ಲ ಅಷ್ಟು ಜೀವಾಣುಗಳನ್ನು ಆ ಸಣ್ಣ ಕ್ಯಾಪ್ಸೂಲಲ್ಲಿ ತುಂಬಿರ್ತಾರೆ. ಅದು ಕೂಡ ಲಭ್ಯ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚಲ್ಲಿ. ಯಾರಿಗಾದ್ರೂ ಬೇಕಾದರೆ ಅದನ್ನು ನಾವು ಎಲ್ಲಿ ಲಭ್ಯ ಇದೆ ಅಂತಲೂ ತರಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ಬೋದು. ಸೊ ಅದು ಅಷ್ಟೇ 1-1.5 ಗಂಟೆ ಮಾಡಬೇಕು. ಇದು ಬೀಜೋಪಚಾರ ಆಯಿತು. ಆಮೇಲೆ ಇನ್ನೊಂದು ಇಲ್ಲಿ ನಾನು pH ಅಂತ ಒಂದು ಮಾತಾಡಿದ್ವಿ ಮಣ್ಣು ಪರೀಕ್ಷೆ ಮಾಡಿಸಿದಾಗ. ಒಂದು ವೇಳೆ ಅವ್ರದ್ದು ಹುಳಿ ಮಣ್ಣಿದ್ರೆ ಅಥವಾ pH ಕ್ಷಾರ ಇದ್ದರೆ 7-8.5 ಇದ್ದರೆ ಅದನ್ನು ಸರಿ ಮಾಡಿ ಆಮೇಲೆ ನಾಟಿ ಮಾಡಬೇಕು. ನಾವು ಈಗ ಫಾರ್ ಎಕ್ಸಾಂಪಲ್ ಹುಳಿ ಮಣ್ಣಲ್ಲಿ ಸುಣ್ಣ ಹೇಳ್ತೀವಿ ಅಥವಾ ಡೋಲಮೈಟ್ ಹೇಳ್ತೀವಿ, ಕ್ಷಾರ ಮಣ್ಣಿದ್ರೆ ಜಿಪ್ಸಮ್ ಹೇಳ್ತೀವಿ. ಇನ್ನೊಂದು ಸೂಕ್ಷ್ಮ ಇದೆ, ಭಾಳಷ್ಟು ಜನ ಬರೀ pH ನೋಡೇ ಅಮೆಂಡ್ಮೆಂಟ್ಗಳನ್ನ ಹೇಳ್ತಾರೆ, ಅದು ಸರಿಯಾದ ಕ್ರಮ ಅಲ್ಲ. ಸೊ ಮಣ್ಣು ಪರೀಕ್ಷೆ ಮಾಡ್ಸೋಕ್ಕೆ ಕೊಟ್ಟಾಗ ಈ ಹುಳಿ ಮಣ್ಣು ಏನಾದರೂ ಆಗಿದರೆ ಸುಮಾರು 5.5-6ಕ್ಕಿಂತ ಕಡಿಮೆ ಬಂದಾಗ ಒಂದು ಬಫರ್ ಇರುತ್ತೆ, SMP ಬಫರ್ ಅಂತ. ಆ ಬಫರ್ ಜೊತೆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಆ pH ಎಷ್ಟು ಬಂದಿದೆ ಅಂತ ನೋಡಿಕೊಂಡು ನಾವು ಸುಣ್ಣ ಅಥವಾ ಡೋಲಮೈಟ್ ಪ್ರಮಾಣ ನಿರ್ಧಾರ ಮಾಡ್ತೀವಿ. ಆದರೆ ಭಾಳಷ್ಟು 99% ಲ್ಯಾಬಲ್ಲಿ ಅದನ್ನು ಮಾಡ್ತಾ ಇಲ್ಲ. ಸೊ ಯಾರಾದರೂ ಮಣ್ಣು ಪರೀಕ್ಷೆ ಮಾಡಿಸೋ ರೈತರು ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಪ್ರಯೋಗಾಲಯದವರಿಗೆ ಕೇಳಬೇಕು, ನಮ್ಮದೇನಾದ್ರು ಹುಳಿ ಮಣ್ಣು ಬಂದರೆ ಸಪರೇಟಾಗಿ ಅದನ್ನು ಪರೀಕ್ಷೆ ಮಾಡಿ SMP ಬಫರ್ ಜೊತೆ ನೀವು ಸುಣ್ಣ ಎಷ್ಟು ಬೇಕು ಅನ್ನೋದನ್ನು ನಿಖರವಾಗಿ ಹೇಳಬೇಕು ಅಂತ ಕೇಳಬೇಕು. ಸೊ ಅದೇ ರೀತಿ ನಮಗೆ ಕ್ಷಾರ ಇದ್ದರೆ ಸಾಮಾನ್ಯ ಎಲ್ಲ ಜಿಪ್ಸಮ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಸೊ ಈಗ ನಾವು ಮಧ್ಯ ಕರ್ನಾಟಕ ಅಥವಾ ಆ ಕಡೆ ಇನ್ನೂ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಕಲ್ಲು ಸೊ 3% ಕಡಿಮೆ ಇರಬೇಕು ಮಣ್ಣಲ್ಲಿ. ಅದು ಕೆಲವರಲ್ಲಿ 15-20% ಎಲ್ಲ ಇರುತ್ತೆ. ಸೊ ಅಂಥ ಮಣ್ಣಲ್ಲಿ ಏನಾದ್ರು ನೀವು ಶುಂಠಿ ಬೆಳೆದ್ರೆ 150 ಚೀಲ ಬೆಳೆಯೋದು ಕಷ್ಟ, ಯಾವ ಪೋಷಕಾಂಶಗಳು ಲಭ್ಯ ಆಗೋದಿಲ್ಲ. ಸೊ ಅಂಥ ಇನ್ ಕೇಸ್ ಮಣ್ಣು ಕ್ಷಾರ ಇದ್ದೂ ಕೂಡ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕಂಟೆಂಟ್ 3%ಗಿಂತ ಜಾಸ್ತಿ ಇದ್ದರೆ ಅಲ್ಲಿ ನಾವು ಈ ರಿಪೇರಿ ಮಾಡೋಕ್ಕೆ ಅದನ್ನು ಗಂಧಕ ಉಪಯೋಗಿಸ್ಬೇಕಾಗತ್ತೆ. ಸೊ ಈ ಪ್ರಮಾಣಗಳನ್ನು ಪ್ರತ್ಯೇಕ ಪರೀಕ್ಷೆ ಮಾಡಿ ನಿರ್ಧರಿಸಬೇಕು. ಇದು ಭಾಳಷ್ಟು ಜನ ತಪ್ಪು ಮಾಡ್ತಾ ಇದ್ದಾರೆ. ಲ್ಯಾಬೋರೇಟ್ರಿಯವರು ಕೂಡ ಅದನ್ನು ಮಾಡ್ದೇ ಶಿಫಾರಸು ಮಾಡ್ತಾ ಇದ್ದಾರೆ, ಬರೀ pH ನೋಡ್ಬಿಟ್ಟೆ ಹೇಳ್ತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ಇದು ರೈತರಿಗೆ ಒಂದು ಕಿವಿ ಮಾತು. ಸೊ ಈಗ ಮಣ್ಣು ಪರೀಕ್ಷೆ ಆಗಿದೆ, ನೀವೆಲ್ಲ ಸರಿ ಮಾಡ್ಕೊಂಡಿದ್ದೀರಿ ಭೂಮಿನ. ಸೊ ನಾನು ಆಲ್ರೆಡಿ ಅವರಿಗೆ ಈಗ ಮೂಲಭೂತವಾಗಿ ನಾವು ಎಷ್ಟು ಪೋಷಕಾಂಶಗಳನ್ನ ಕೊಡಬೇಕು, ಎಷ್ಟು ಸರಿ ಕೊಡಬೇಕು ಅನ್ನೋದು ಒಂದು ನಮ್ಮ ರೈತರಿಗೆ ಒಂದಿರುತ್ತೆ. ಯಾಕೆಂದರೆ ಶುಂಠಿಗೆ ಬಹುತೇಕ 90-95% ಎಲ್ಲರೂ ಸ್ಪ್ರಿಂಕ್ಲರೇ ಮಾಡ್ತಾರೆ. ಕಾರಣ ಇದಕ್ಕಲ್ಲಿ ಇಲ್ಲ ಅಂತಿಲ್ಲ. ಶುಂಠಿಗೆ ಏನಪ್ಪ ಅಂದರೆ ತಂಪಿರಬೇಕು. ಸೊ ಭೂಮಿ ಮೇಲೂ ತಂಪಿರಬೇಕು, ಭೂಮಿ ಕೆಳಗೂ ತಂಪಿರಬೇಕು. ಭೂಮಿ ಕೆಳಗಡೆ ನೀವು ನೀರು ಕೊಡ್ತೀರಿ, ಅಕಸ್ಮಾತ್ ಡ್ರಿಪ್ಪಲ್ಲಿ ಅಥವಾ ಬೇರೆ ಥರ ನೀರು ಕೊಟ್ಟು ತಂಪು ಮಾಡ್ಬೋದು. ಆದರೆ ಭೂಮಿ ವಾತಾವರಣ ತಂಪಾಗಬೇಕಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾವು ಈ ಸ್ಪ್ರಿಂಕ್ಲರು ಅಥವಾ ಸಿಂಚನ ನೀರಾವರಿ ಅಂತ ಮಾಡ್ತೀವಿ. 18 ಅಡಿಗೆ 18 ಅಡಿಯಿಂದ ಸಾಲಿಗೆ 18 ಅಡಿ, ಆಮೇಲೆ ಒಂದು ಸ್ಪ್ರಿಂಕ್ಲರಿಂದ ಇನ್ನೊಂದು ಸ್ಪ್ರಿಂಕ್ಲರ್ಗೂ ಕೂಡ 18 ಅಡಿ ಮಾಡ್ತಾರೆ. ಸೊ 1 ಎಕರೆಗೆ ಒಂದು 35,000-40,000 ರೂಪಾಯಿ ನೀರಾವರಿ ವ್ಯವಸ್ಥೆಗೇ ಖರ್ಚಾಗುತ್ತೆ. ಸೊ ಈಗ ಮತ್ತೆ ಬೇಸಿಗೆ ಬೇರೆ ಶುರುವಾಗಿದೆ. ಇನ್ನೇನು ಸಂಕ್ರಾಂತಿ ಮುಗೀತು, ಶಿವರಾತ್ರಿ ಹತ್ರ ಬರ್ತಾ ಇದೆ, ವಿಪರೀತ ಬೇಸಿಗೆ ಇರುತ್ತೆ. ಸೊ ಯಾರು ತುಂಬ ಈ ಫೆಬ್ರವರಿನಲ್ಲೇ ಹಾಕ್ತಾ ಇದ್ದಾರೆ ಶುಂಠಿನ, ಅವರ ಶುಂಠಿ ವಿಪರೀತ ಬೇಸಿಗೆಗೆ ಸಿಗಾಕಣುತ್ತೆ. ಶುಂಠಿ ಏನಪ್ಪ ಅಂದರೆ ನಮಗೆ ಟೆಂಪರೇಚರ್ 30 ಡಿಗ್ರಿ ಮೇಲೆ ಹೊಟ್ಟೋಯ್ತು ಅಂದರೆ ಸರಿಯಾಗಿ ಜರ್ಮಿನೇಷನ್ ಮೊಳಕೆ ಬರೋದಿಲ್ಲ, ಬರ್ಸ್ಟ್ ಆಗುತ್ತೆ, ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಕೆಲವು ಟೈಮು ವಿಪರೀತ ಸಮ್ಮರ್ ಇದ್ದು ವಾಟರ್ ಮ್ಯಾನೇಜ್ಮೆಂಟ್ ಸರಿಗೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಸೊ ಕೆಲವರು ಲೇಟಾಗಿ ಹಾಕಿದ್ದಾರೆ ಅಂದರೆ ಏಪ್ರಿಲಲ್ಲಿ ಹಾಕಿದ್ದಾರೆ ಅಂದರೆ ಕಳೆದ ಅನುಭವಗಳು ನಾನು ಹೇಳ್ತಾ ಇದ್ದೀನಿ. ಏಪ್ರಿಲಲ್ಲಿ ಹಾಕಿರೋರ್ದು ಚೆನ್ನಾಗಿ ಬಂದಿದೆ, ಫೆಬ್ರವರಿನಲ್ಲಿ ಹಾಕಿರೋರ್ದು ಭಾಳ ತೊಂದರೆ ಆಗಿದೆ. ಸೊ ಈ ಸೂಕ್ಷ್ಮವನ್ನು ಗಮನಿಸಬೇಕು. ಈ ದಿನದ ಅತ್ಯಂತ ಹೆಚ್ಚಿನ ಬಿಸಿಲು ಟೈಮಲ್ಲಿ ಸೊ 1, 2 ಅಥವಾ 3 ಸರಿ ನೀರು ಕೊಟ್ಟರು ಪರವಾಗಿಲ್ಲ, 10 ನಿಮಿಷ ಸ್ಪ್ರಿಂಕ್ಲರ್ನ ಆನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಟೆಂಪರೇಚರ್ ತುಂಬ ಜಾಸ್ತಿ ಆದರೆ ಸೊ ಸರಿಯಾಗಿ ಮೊಳಕೆ ಬರಲ್ಲ, ಹುಟ್ಟಿದ ಶುಂಠಿನೂ ಸರಿಯಾಗಿ ಹುಟ್ಟೋದಿಲ್ಲ. ಇದೊಂದು ಸೊ ರೈತರು ಗಮನಿಸಬೇಕು. ಆಮೇಲೆ ಈಗ ಬೀಜೋಪಚಾರ ಆಯಿತು, ಗುಣಿ ಗೊಬ್ಬರ ಹಾಕಬೇಕಾ ಅಂತ ಕೇಳ್ತಾರೆ. ಸರ್ ನೀವೇನೋ 1 ಎಕರೆಗೆ ಎಲ್ಲ ಗೊಬ್ಬರ ಹೇಳಿದಿರಿ, 6 ಟನ್ ಕೋಳಿ ಗೊಬ್ಬರ ಇಲ್ಲಾಂದರೆ ಒಂದು 10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೋದಾ ಹಾಕಬಾರ್ದಾ ಅಂತ ಇನ್ನೂ ಕ್ಲಾರಿಟಿ ಇಲ್ಲ ರೈತರಿಗೆ. ಏನು ಸಮಸ್ಯೆ ಅಂದರೆ ನಮಗೆ ಈ ಸಾವಯವ ಗೊಬ್ಬರಗಳಲ್ಲಿ ಒಂದು ನಾವು CN ರೇಷೋ ಅಂತ ಕರಿತೀವಿ ಸರ್. ಸೊ ಅದು 1:10 to 1:20. 1 ಭಾಗ ಕಾರ್ಬನ್ ಇದ್ದರೆ 10-20 ಭಾಗ ನೈಟ್ರೋಜನ್ ಸಾರಜನಕ ಇರಬೇಕು. ನಿಮಗೆ ಸರಿಗೆ ಮಾಗದೇ ಇದ್ದರೆ ಗೊಬ್ಬರ ಅದು 1:20ಗಿಂತ ಜಾಸ್ತಿ ಇರುತ್ತೆ. ಅದು ನೀವು ಭೂಮಿಗೆ ಹಾಕಿದ ಮೇಲೆ ಡಿಕಂಪೋಸ್ ಆಗೋಕ್ಕೆ ಶುರುವಾಗುತ್ತೆ. ಆ ಪ್ರಕ್ರಿಯೆಗೆ ಅದು ಕೆಲವು ಪೋಷಕಾಂಶಗಳನ್ನು ನೀರನ್ನು ತಗೊಳುತ್ತೆ. ಅದು ಒಂದು ಸಮಸ್ಯೆ. ಅದರಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಈ ಕಾಂಪೋಸ್ಟ್ ಏನಿದೆಯಲ್ಲ, ಸಾವಯವ ಗೊಬ್ಬರಗಳಿದೆಯಲ್ಲ, ಕಳೆ ಬೀಜದ ಮೂಲಗಳು ಅವು.
ಸೊ ಅದು ಸರಿಯಾಗಿ ಡಿಕಂಪೋಸ್ ಆಗಿಲ್ಲ, ಮಾಗಿಲ್ಲ ಅಂತ ಹೇಳಿದ್ರೆ ಸೊ ನಮ್ಮ ಭೂಮಿನಲ್ಲಿ ಶುಂಠಿ ಹುಟ್ಟ ಬದಲಿಗೆ ಯಥೇಚ್ಛವಾಗಿ ಕಳೆ ಹುಟ್ಟುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ರೈತರುಗಳಿಗೆ, ನೀವು ಯಾವುದೇ ತಿಪ್ಪೆಗುಂಡಿ ನೋಡಿದ್ರೂ ಸರಿ ಗೊಬ್ಬರ ಮಾಗಿರಲ್ಲ. ಸೊ ಯಾರು ಒಳ್ಳೆ ಗೊಬ್ಬರನ ಕೊಡೋದಿಲ್ಲ, ಅವ್ರ ತೋಟಕ್ಕೆ ಚೆನ್ನಾಗಿರೋದು ಇಟ್ಕೊಂತಾರೆ, ಮಾರೋರಿಗೆ ತೊಪ್ಪೆ ಗೊಬ್ಬರ ಕೊಡ್ತಾರೆ. ಸೊ ಆ ಕಾರಣಕ್ಕೆ ನಾವು 1 ತಿಂಗಳು ಮುಂಚೆನೇ ನೀವು ಹಾಕಂಗಿದ್ರೆ ಹಾಕ್ಬಿಡಿ, ಜಮೀನಿಗೆ ಹಾಕಿ ರೋಟೋವೇಟ್ರ್ ಓಡಿಸಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಇದು ಮಾಡಿದ್ರೆ, ಒಂದು ನೀರು ಕೊಟ್ಟರೆ ಹುಟ್ಟ ಕಳೆ ಎಲ್ಲ ಉಟ್ಕೊಂಡ್ಬಿಡ್ತವೆ. ಸೊ ಆವಾಗ ನಿಮಗೆ 2 ಕಳೆ ಕಡಿಮೆ ಆಗುತ್ತೆ ಸರ್. 2 ಕಳೆ ಕಡಿಮೆ ಅಂದರೆ 20,000 ರೂಪಾಯಿ ದುಡ್ಡು ಉಳಿತು ಅಂತ ಎಕರೆಗೆ. ಸೊ ಅದು ಒಂದು ಉತ್ತಮವಾದಂಥ ಕ್ರಮ. ಒಂದು 10 ಟನ್ನು ಸಾವಯವ ಕಂಪೋಸ್ಟು ಖಂಡಿತವಾಗ್ಲೂ ಹಾಕ್ಬೋದು. ಇನ್ನು ಕೆಲವ್ರಿಗೆ ಏನು ಅನುಮಾನ ಅಂದರೆ ರೋಗಗಳು ಅದರಲ್ಲೂ ಬರ್ಬೋದು ಅಂತ. ಏಕೆಂದರೆ ಈ ಕೆಲವರು ಈ ಭತ್ತದ ಹುಲ್ಲನ್ನು, ಆಮೇಲೆ ಈ ಜೋಳದ ಕಡ್ಡಿನ ಎಲ್ಲ ತಿಪ್ಪೆಗೆ ಹಾಕಿರ್ತಾರೆ. ಅದು ಸರಿಯಾಗಿ ಕರಗಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ರೋಗಾಣದ್ದು ಕಣಗಳಿರ್ತವೆ, ಅವು ಶುಂಠಿಗೆ ತೊಂದರೆ ಕೊಡೋ ಸಾಧ್ಯತೆ ಇರ್ತವೆ. ಆ ಕಾರಣಕ್ಕೆ ಸಂಪೂರ್ಣವಾಗಿ ಮಾಗಿರ್ತಕ್ಕಂಥ, ಅಥವಾ ಅದು ನಿಮಗೆ ಅನುಮಾನ ಇದ್ದರೆ ಅದನ್ನು ಪರೀಕ್ಷೆ ಮಾಡೋಕ್ಕೆ ಕೊಟ್ಟರೆ ನಮಗೆ CN ರೇಷಿಯೋ ಟೆಸ್ಟ್ ಮಾಡಿ ಹೇಳ್ಬೋದು. ಭಾಳಷ್ಟು ಅದು ನೋಡೇ ಹೇಳ್ತಾರೆ ಜನ, ಗೊತ್ತಾಗ್ಬಿಡುತ್ತೆ ಅವರಿಗೆ. ಸೊ ಒಂದು 10 ಟನ್ ಸಾವಯವ ಗೊಬ್ಬರ. ಮತ್ತು ಹಾಕುವಾಗ ಸಾಮಾನ್ಯವಾಗಿ ನಾವು ಬೇರೆ ಯಾವುದೇ ರಸಗೊಬ್ಬರಗಳನ್ನ ಹೇಳಲ್ಲ, ಓನ್ಲಿ ರಂಜಕ ಇರ್ತಕ್ಕಂಥ ರಸಗೊಬ್ಬರ ಹೇಳ್ತೀವಿ. ಯಾರ್ಯಾವ ರೈತರದ್ದು ರಸಸಾರ 6.5ಗಿಂತ ಕಡಿಮೆ ಇದೆ ಅವರು ಈ ನಾವು ರಾಕ್ ಫಾಸ್ಫೇಟ್, ಶಿಲಾರಂಜಕ ಅಂತ ಹೇಳ್ತೀವಿ, ಅದು ಆರ್ಗ್ಯಾನಿಕ್ಕಿಗೆ ಸಮ. ಸೊ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ಹುಣಸೂರು ದಾಟಿದ್ರೆ ಸ್ವಲ್ಪ ಉಳಿಮಣ್ಣು ಬರ್ತವೆ, ಪಿರಿಯಾಪಟ್ಟಣ ಕೊಡಗಿಗೆ ಹತ್ರ ಇರೋದು ಉಳಿಮಣ್ಣು ಬರುತ್ತೆ, ಅವ್ರಿಗೆಲ್ಲ ನಾವು ರಾಕ್ ಫಾಸ್ಫೇಟ್ ಹೇಳ್ತೀವಿ. ರಾಕ್ ಫಾಸ್ಫೇಟ್ ಏನು ಸಮಸ್ಯೆ ಅಂದರೆ ಅದು ಈ PSB ಇಲ್ಲ ಅಂದರೆ ಸರಿ ಕರಗಲ್ಲ ಅದು. ಸೊ ಹಂಗಾಗಿ ಯಾರ್ಯಾರು ರಾಕ್ ಫಾಸ್ಫೇಟ್ ಬಳಸ್ತಾರೋ ಅವರು ಕಂಪಲ್ಸರಿ ಈ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾನ ಒಂದು 2 kg ಅಥವಾ 3 kg 1 ಎಕರೆಗೆ ಸಾವಯವ ಗೊಬ್ಬರದ ಜೊತೆ ಎನ್ರಿಚ್ ಮಾಡಿ ಹಾಕಬೇಕಾಗುತ್ತೆ. ಇನ್ನು ನಮ್ಮ ಮೈಸೂರು, ಹಳೆ ಮೈಸೂರು ಈ ಕಡೆ ಈ ಜಾಗಗಳಲ್ಲೆಲ್ಲ, ಹಾಸನ, ಚಿಕ್ಕಮಂಗ್ಳೂರು ಇಲ್ಲೆಲ್ಲ ನೀವು SSP ಕೂಡ ಬಳಸ್ಬೋದು. ಆಮೇಲೆ ರಂಜಕನೂ ಕೂಡ ಈಗ ನಮ್ಮ ರೈತರಿಗೆ DAP ಮೇಲೆ ಭಾಳ ಪ್ರೀತಿ. ನಾನು DAP ಒಂದು 25 kg ಹಾಕ್ರೆ ಅಷ್ಟೇ ಸಾಕ ಸರ್ ಅಂತಾರೆ. ಈಗ ನೀವು 100 kg DAP ಹಾಕಿದ್ರೆ 46 kg ಫಾಸ್ಫರಸ್ ಬೇಕಾಗುತ್ತೆ. ನನಗೆ 400 ಚೀಲ ಶುಂಠಿ ಬೆಳೆಯೋಕ್ಕೆ 25 kg ಫಾಸ್ಫರಸ್ ಬೇಕಾಗಿರೋದು. ಮತ್ತು ನೀವು ಜಾಸ್ತಿ ಕೊಟ್ಟರೆ ಸಮಸ್ಯೆ ಅದೊಂದೇ ಅಲ್ಲ, ರಂಜಕ ಜಾಸ್ತಿ ಆದರೆ ನಿಮಗೆ ಸತು ಸಿಗಲ್ಲ, ಜಿಂಕ್ ಸಿಗಲ್ಲ, ಫೆರಸ್ ಕಬ್ಣ ಸಿಗಲ್ಲ, ಕಾಪರ್ ಸಿಗಲ್ಲ, ಬೋರಾನ್ ಸಿಗಲ್ಲ, ಎಲ್ಲವೂ ಫಿಕ್ಸ್ ಆಗೋಗ್ಬಿಡ್ತವೆ ಮಣ್ಣಲ್ಲಿ. ಕ್ಯಾಲ್ಶಿಯಂ ಸಿಗಲ್ಲ. ಹೋದ ವರ್ಷ ಸುಮಾರು ಒಂದು 800 ಸ್ಯಾಂಪಲ್ ಮಾಡಿದ್ದೀವಿ ನಮ್ಮ ಲ್ಯಾಬಲ್ಲಿ ಶುಂಠಿ ಬೆಳೀತಕ್ಕಂಥ ರೈತರದನ್ನೇ. ಸೊ ಅದರಲ್ಲಿ ಎಷ್ಟೊಂದು ಜನಕ್ಕೆ ನಾನು ರಂಜಕನ ಹಾಕ್ಸೇ ಇಲ್ಲ ಗೊಬ್ಬರನ. ಏನು ಸರ್ ನೀವು DAP ಆಗಲಿ SSP ಬೂದಿ ಆಗಲಿ ಹೇಳೋದೇ ಇಲ್ಲ ನೀವು ಅಂತ ಹೇಳ್ತಾರೆ. ಅಲ್ಲೇ ಬೇಕಾದಷ್ಟಿದೆ ಭೂಮಿನಲ್ಲಿ. ಸೊ ಇನ್ನೂ ನಾವು ವಿಷ ಮಾಡೋದು ಬೇಡ ಅಂತೇಳಿ ಇದು ವೈಜ್ಞಾನಿಕ ನಿರ್ವಹಣೆ. ಯಾಕೆಂದರೆ ನೀವು ಪರೀಕ್ಷೆ ಮಾಡಿ ನಿಖರವಾಗಿ ನೀವು ಈ ಪೋಷಕಾಂಶಗಳನ್ನ ಹೇಳಿದ್ರೆ ನಿಮಗೆ ಮಣ್ಣಿಗೂ ತೊಂದರೆ ಇಲ್ಲ, ಬೆಳೆಗೂ ಉತ್ತಮ, ಸ್ವಲ್ಪ ಕಾಸು ಉಳಿಯುತ್ತೆ. ಸೊ ಅದು ಬಿಟ್ಟು ನಾವು ಈ ಜನರಲ್ ರೆಕಮೆಂಡೇಷನ್ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಸೊ ಇನ್ನು ಕೆಲವು ಕಡೆ pH ಜಾಸ್ತಿ ಇದ್ದಾಗ ಈ ಮೈಕ್ರೋನ್ಯೂಟ್ರಿಯೆಂಟ್, ಲಘು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ. ಅಂಥವರಿಗೆ ನಾವು ನಾಟಿ ಟೈಮಲ್ಲೇ ಈ ಸಾವಯವ ಗೊಬ್ಬರದ ಜೊತೆ ರಂಜಕದ ಜೊತೆಗೆ ಒಂದು ಎಕರೆಗೆ ಒಂದು 10 kg ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್, ಅದರಲ್ಲಿ ಕಬ್ಬಿಣನೂ ಇರುತ್ತೆ, ಸತುನೂ ಇರುತ್ತೆ, ಬೋರಾನೂ ಇರುತ್ತೆ, ಮ್ಯಾಂಗನೀಸು, ಮಾಲಿಬ್ಡಿನಮ್ ಇವೆಲ್ಲ 5-6 ಐಟಮ್ಸ್ ಇರುತ್ತೆ, ಒಂದು 10 kg ಕೊಡ್ತೀವಿ. ಆಮೇಲೆ ಬೇಕು ಅಂದರೆ ಮತ್ತೆ ನಾವು ಮೇಲ್ಗೊಬ್ಬರವಾಗೂ ಕೊಡ್ಬೋದು. ಒಟ್ಟು ಗೊಬ್ಬರಗಳನ್ನು ನನ್ನ ಅನುಭವದಲ್ಲಿ, ಇಷ್ಟು 10-15 ವರ್ಷಗಳ ಅನುಭವದಲ್ಲಿ ಶುಂಠಿಗೆ ಕನಿಷ್ಠ 4 ಮ್ಯಾಕ್ಸಿಮಮ್ 5 ಸರಿ ಹಾಕ್ಸ್ತಾಯಿದ್ದೀವಿ. ಒಂದು ನಾಟಿ ಪೂರ್ವದಲ್ಲಿ ಒಂದು ಸರಿ, ಇನ್ನು ಶುಂಠಿಗೆ 45 ದಿನ ಆದಮೇಲೆ. ಏಕೆಂದರೆ ನಮಗೆ ಶುಂಠಿ ಭೂಮಿಗೆ ಬಿದ್ದ ಮೇಲೆ ಮೊಳಕೆ ಬಂದು 2 ಎಲೆ ಬರೋಕ್ಕೆ 1 ತಿಂಗಳು ಮೇಲಾಗುತ್ತೆ. ಸೊ ಅಲ್ಲೇನಾದ್ರು ನೀವು ಯಥೇಚ್ಛವಾಗಿ NPK ಎಲ್ಲ ಕೊಟ್ಬಿಟ್ಟಿದ್ರೆ ಕಳೆಗಳಿಗೆ ಹಬ್ಬ ತುಂಬ ಚೆನ್ನಾಗಿ ಉಟ್ಕೊಂಡ್ಬಿಡ್ತವೆ. ಅದು ನಿಧಾನ ಆಗೋದ್ರಿಂದ ಜರ್ಮಿನೇಷನ್ನು. ಆದಷ್ಟು ನಾವು ಸ್ಟಾರ್ಟಿಂಗು ರಂಜಕ ಬಿಟ್ಟು ಬೇರೆ ಯಾವುದೇ ರಸಗೊಬ್ಬರಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ಇನ್ನು 45 ದಿನ ಮತ್ತು 90 ದಿನ, 120 ದಿನ, ಇನ್ನು ನಮಗೆ ಮಳೆ ಅವಕಾಶ ಮಾಡಿಕೊಟ್ರೆ 150 ದಿನ, 5 ತಿಂಗಳವರೆಗೂ ನಾವು ಪೋಷಕಾಂಶಗಳನ್ನ ಡಿವೈಡ್ ಮಾಡ್ತೀವಿ. ಸೊ ಹಾಕುವಾಗ 100% ರಂಜಕ ಹಾಕಿರ್ತೀವಿ. ಇನ್ನು 45 ದಿನಕ್ಕೆ ರಂಜಕ ಬರಲ್ಲ, ಅಲ್ಲಿ ಬರೀ ಪೊಟ್ಯಾಶು, ನೈಟ್ರೋಜನ್ ಎರಡೇ ಬರುತ್ತೆ. ಅಲ್ಲಿ 3ನೇ 1 ಭಾಗ ನೈಟ್ರೋಜನ್ ಹಾಕ್ತೀವಿ, 4ನೇ 1 ಭಾಗ ಪೊಟ್ಯಾಶ್ ಹಾಕ್ತೀವಿ. ಅಂದರೆ ಈಗ 100 kg ನಾನು ಪೊಟ್ಯಾಶ್ ಕೊಡಬೇಕು ಅಂದರೆ 25 kg ಅಷ್ಟೇ ಕೊಡೋದು. ಇನ್ನು ಒಂದು 150 kg ಟೋಟಲ್ ಸಾರಜನಕ ಕೊಡಬೇಕು ಅಂದರೆ ಅದನ್ನು 50 kg ಅಷ್ಟೇ ಕೊಡ್ತೀವಿ. ಸೊ ಯಾವ ಗೊಬ್ಬರನ ಬಳಸಿದ್ರೆ ಒಳ್ಳೆಯದು ಅಂತ ಕೇಳ್ತಾರೆ. ಸರ್ ಯೂರಿಯಾ ಹಾಕೋದಾ, ಅಮೋನಿಯಂ ಸಲ್ಫೇಟ್ ಹಾಕೋದಾ? ಅಂದರೆ ಇಲ್ಲಿ ಅದೂ ಕೂಡ ನಮ್ಮ ಮಣ್ಣಿನ ಮೂಲ ಗುಣ pH ಮೇಲೆ ಡಿಸೈಡ್ ಆಗುತ್ತೆ. ಈಗ ನಮಗೆ ಉದಾಹರಣೆಗೆ pH 6-6.5 ಇದೆ, ಅಲ್ಲಿಗೆ ಅಮೋನಿಯಂ ಸಲ್ಫೇಟ್ ಹಾಕಿದ್ರೆ ಇನ್ನೂ ಕಡಿಮೆ ಆಗುತ್ತೆ pH, ಇನ್ನೂ ಆಮ್ಲ ಜಾಸ್ತಿ ಆಗುತ್ತೆ. ಅಂಥ ಕಡೆಗೆ ಹೇಳಕ್ಕೆ ಹೋಗಲ್ಲ. ನಮ್ಮ ಕಡೆ ಕ್ಷಾರ ಮಣ್ಣಿದೆ, ಸೊ ಅಂಥ ಕಡೆಗೆ ಅಮೋನಿಯಂ ಸಲ್ಫೇಟ್ ಹೇಳ್ತೀವಿ. ಸೊ ಅನುಕೂಲನೂ ಆಗಬೇಕು ಅನ್ನೋ ದೃಷ್ಟಿಯಿಂದ. ಬಟ್ ಅಮೋನಿಯಂ ಸಲ್ಫೇಟು ರೇಟ್ ಜಾಸ್ತಿ, ಯೂರಿಯಾ ರೇಟ್ ಕಡಿಮೆ. ಸೊ ಆಮೇಲೆ ಇನ್ನೊಂದು ನಮ್ಮ ರೈತರ ತಲೆಯಲ್ಲಿರೋದು, ಯೂರಿಯಾ ಹಾಕಿದ್ರೆ ಬೆಳೆ ಭಾಳ ಕಷ್ಟ, ಹಾಳಾಗೋಗುತ್ತೆ, ಶುಂಠಿ ಚೆನ್ನಾಗಿ ಬರಲ್ಲ ಅನ್ನೋದು ತುಂಬ ಚೆನ್ನಾಗಿ ಹೇಳೋ ಮಾತು. ಆದರೆ ನಮ್ಮ ರೈತರುಗಳು ಇದನ್ನು
ಕಡಾಖಂಡಿತವಾಗೂ ಅದನ್ನು ಡಿಸ್ಪ್ರೂವ್ ಮಾಡಿಬಿಟ್ಟಿದ್ದಾರೆ. ನಮಗೆ ಅತ್ಯಂತ ಕಡಿಮೆ ಪೋಷಕಾಂಶ ಅಥವಾ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡಿ ಯೂರಿಯಾ ಬಳಸಿ ಕೂಡ ಯಾವುದೇ ತೊಂದರೆ ಆಗಿಲ್ಲ ಅಂತ. ಸೊ ಹಂಗಾಗಿ ಯಾವುದೇ ಇದು ಬೇಡ ರೈತರಿಗೆ. ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಸಾರಜನಕ ಯಾವುದೇ ರೂಪದಲ್ಲಿರ್ಬೋದು ಅದಿದ್ದರೆ ನಮಗೆ ಶುಂಠಿನಲ್ಲಿ ಕೊಳೆ ರೋಗ ಮತ್ತು ಈ ಎಲೆ ಚುಕ್ಕೆ ರೋಗಗಳ ಒಂದು ತೀವ್ರತೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಆಮೇಲೆ ನಾವು ಈಗ ಡಿವೈಡ್ ಮಾಡಿ ಈಗ 5 ತಿಂಗಳು ಗೊಬ್ಬರಗಳನ್ನ ಕೊಡೋದ್ರಿಂದ ಸೊ ಶುಂಠಿಗೂ ಕೂಡ ನಾವು ಬಳಸ್ತಕ್ಕಂಥ ಗೊಬ್ಬರಗಳು ಚೆನ್ನಾಗಿ ಸಿಗುತ್ತೆ ಗಿಡಕ್ಕೆ. ಸೊ ಇದನ್ನೊಂದು. ಆಮೇಲೆ ಇನ್ನೊಂದು ಇಲ್ಲಿ ನಾನು ಪ್ರಮುಖವಾಗಿ, ಯಾಕೆಂದರೆ ಈಗ ಬಿತ್ತನೆ ಕಾಲ ಆಗಿರೋದ್ರಿಂದ ಈ ಕಳೆ ನಿರ್ವಹಣೆ ಬಗ್ಗೆನೂ ಕೂಡ ಸ್ವಲ್ಪ ಹೇಳಬೇಕು. ಒಂದು ಕಳೆ ನಿರ್ವಹಣೆ ನಮಗೆ ಮೇಯ್ನ್, ನಾನು ಈಗಾಗಲೇ ಪ್ರಸ್ತಾಪ ಮಾಡ್ದಂಗೆ ಸಾವಯವ ಗೊಬ್ಬರದಲ್ಲೇ ಕಳೆ ಜಾಸ್ತಿ ಇರುತ್ತೆ ಸರಿಗೆ ಮಾಗಿಲ್ಲ ಅಂದರೆ. ಅದು ನೀವು ಸರಿಯಾಗಿ ಮಾಗಿರ್ತಕ್ಕಂಥ ಒಂದು ಗೊಬ್ಬರನ ಸರಿಯಾದ ಸೈಮಲ್ಲಿ 1 ತಿಂಗಳು ಮುಂಚೆನೇ ಹಾಕಿ ಒಂದು ನೀರು ಕೊಟ್ಟರೆ ಹುಟ್ಟೋ ಕಳೆ ಎಲ್ಲ ಉಟ್ಕೊಳುತ್ತೆ. ಅದು 1ನೇ ಕ್ರಮ. ಇನ್ನು 2ನೇ ಕ್ರಮ, ಈ ಶುಂಠಿಗೆ ಎಲ್ಲರೂ ನೆಲ್ಲುಲ್ಲು ಅಥವಾ ಭತ್ತದ ಹುಲ್ಲು ಅಂತೀವಿ ನಾವು. ಸೊ ಭತ್ತದ ಹುಲ್ಲಾದರೂ ಹಾಕ್ಬೋದು, ಕಬ್ಬಿನ ಸೋಗು ಅಥವಾ ರೌದಿನಾರು ಹಾಕ್ಬೋದು, ಏನೂ ತೊಂದರೆ ಇಲ್ಲ ಮಲ್ಚಿಂಗಿಗೆ. ಆದರೆ ಈ ಮಲ್ಚ್ ಮಾಡೋಕ್ಕೆ ಮುಂಚೆ, ಈಗ ನಿಮ್ಮದು ಇವತ್ತು ನಾಟಿ ಆಯಿತು, ಸೊ ನಾಟಿ ಆದ ತಕ್ಷಣ 3 ದಿನದೊಳಗಡೆ ಈ ಒದಕೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಹೆಂಗಿದ್ರು ಸ್ಪ್ರಿಂಕ್ಲರ್ ಇರುತ್ತೆ, ಒಂದು 10ರಿಂದ 15 ನಿಮಿಷ ತೆಳುವಾಗಿ ತೇವ ಮಾಡಿಬಿಟ್ಟು ಈ ಕಳೆನಾಶಕಗಳನ್ನ ಬಳಸ್ಬೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಸ್ತಾಪ ನಿಮಗೆ. ನಮ್ಮ ಒಬ್ಬರು ಸಂಶೋಧನಾ ವಿದ್ಯಾರ್ಥಿಗೆ ಶುಂಠಿನಲ್ಲಿ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ಒಂದು ಅಧ್ಯಯನ ಮಾಡಿಸಿದ್ವಿ 2 ವರ್ಷ. ಭಾಳಷ್ಟು ಜನ ಏನು ಹೇಳ್ತಾ ಇದ್ದಾರೆ ಸಮಾಜದಲ್ಲಿ ಅಂದರೆ, ಕಳೆನಾಶಕ ಬಳಸಿದ ತಕ್ಷಣವೇ ಭೂಮಿಲಿರೋ ಎಲ್ಲ ಮೈಕ್ರೋಬ್ಸ್ಗಳು ಸತ್ತೋಗ್ತವೆ. ಅದು ಖಂಡಿತವಾಗ್ಲೂ ತಪ್ಪು ಅಭಿಪ್ರಾಯ. ಅದಕ್ಕೆ ಯಾವುದೇ ವೈಜ್ಞಾನಿಕ ಒಂದು ಆಧಾರಗಳಿಲ್ಲ. ನಾವೇನು ಮಾಡಿದ್ವಿ, ಯಾವ್ಯಾವ ಕಳೆನಾಶಕನ ಬಳಸ್ಬೋದು ರೈತರು, ಆ ಎಲ್ಲ ಕಳೆನಾಶಕಗಳನ್ನು ತೊಗೊಂಡು ನಾವು ಪರೀಕ್ಷೆ ಮಾಡಿದ್ದೀವಿ. ಈಗ ಉದಾಹರಣೆಗೆ ಅಟ್ರಜಿನ್ ಇರ್ಬೋದು, ಪೆಂಡಿಮೆಥಾಲಿನ್ ಇರ್ಬೋದು, ಆಕ್ಸಿಫ್ಲೋರ್ಫೆನ್ ಇರ್ಬೋದು, ಅಥವಾ ಗ್ಲೈಫೋಸೇಟ್ ಯೂಸ್ ಮಾಡೋಂಗಿಲ್ಲ, ಇನ್ನು ಪ್ಯಾರಾಕ್ವಾಟ್ ಇದೆ, ಇನ್ನು ಗ್ಲುಫೋಸಿನೇಟ್ ಅಮೋನಿಯಂ ಅಂತ ಬಂದಿದೆ, ಇನ್ನು ಕ್ವಿಜಲಪಾಪ್ ಇಥೈಲ್ ಅಂತ ಇದೆ. ಒಂದು 9 ಕಳೆನಾಶಕಗಳನ್ನ ನಾವು ಲ್ಯಾಬೋರೇಟ್ರಿನಲ್ಲಿ ಈ ಪೆಟ್ರಿ ಪ್ಲೇಟ್ಸಲ್ಲಿ ಆರ್ಟಿಫಿಷಿಯಲ್ ಮೀಡಿಯಾ ಹಾಕಿ, ನಾವೇನು ಜಮೀನಲ್ಲಿ ಏನು ಕಳೆನಾಶಕದ ಪ್ರಮಾಣ ಬಳಸ್ತೀವಲ್ಲ ಅಷ್ಟೇ ಪ್ರಮಾಣನ ಅದರಲ್ಲಿ ಬಳಸಿ ಅದಕ್ಕೆ ನಾವು 8 ಈ ಉಪಯುಕ್ತ ಜೀವಾಣುಗಳ ಮೇಲೆ ಪರೀಕ್ಷೆ ಮಾಡಿದ್ದೀವಿ. ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸಿಲೋಮೈಸಿಸು, ಅಜಿಟೋಬ್ಯಾಕ್ಟ್ರು, ಅಜೋಸ್ಪೈರ್ಲಮು, PSB, ವ್ಯಾಮು, ಇದೆಲ್ಲದ್ರ ಮೇಲೆ ಪರೀಕ್ಷೆ ಮಾಡಿದ್ದೀವಿ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನನ್ನ ಹತ್ರ ಅಂತೂ ಸಾಕ್ಷಿ ಆಧಾರ ಎಲ್ಲ ಇದೆ. ಯಾವುದೇ ಕಳೆನಾಶಕ ಈ ಯಾವುದೇ ಉಪಯುಕ್ತ ಜೀವಾಣುಗಳನ್ನು ಒಂದು ಚೂರು ತೊಂದರೆ ಮಾಡಿಲ್ಲ ಅದ್ರ ಬೆಳವಣಿಗೆಗೆ. ತುಂಬ ಅದ್ಭುತವಾಗಿ ಬೆಳೆದಿದ್ದಾವೆ ಕಂಟ್ರೋಲಲ್ಲೂ, ಈ ಕಳೆನಾಶಕ ಟ್ರೀಟೆಡ್ ಪ್ಲೇಟ್ಗಳಲ್ಲೂ. ಹಂಗಾಗಿ ಅದೊಂದು ತಪ್ಪು ಅಭಿಪ್ರಾಯ. ಆದರೆ ಹಂಗಂತ ನೀವು ಬರೀ ಕಳೆನಾಶಕ ಬಳಸಿ ಅಂತ ನಾನು ಹೇಳ್ತಾ ಇಲ್ಲ, ಸಮಗ್ರ ನಿರ್ವಹಣೆ ಬೇಕು. ಸೊ ಈಗ ನೀವು ಬಿತ್ತನೆ ಮಾಡಿ 3 ದಿನದ ಒಳಗಡೆ ಈ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತ ಕರಿತೀವಿ ನಾವು. ಈ ಆಕ್ಸಿಫ್ಲೋರ್ಫಿನ್ ಬಳಸ್ಬೋದು, 1ರಿಂದ 1.5 ml per ಲೀಟ್ರು, ಒಂದು 200 ಲೀಟ್ರು ಸಿಂಪರಣೆ ಮಾಡೋದು ಸಾಕು. ಎಂಟೈರ್ ಔಷಧಿ ದ್ರಾವಣ ಅಷ್ಟು ಬೇಕಾಗುತ್ತೆ ಟೋಟಲ್ಲು. ಆಕ್ಸಿಫ್ಲೋರ್ಫಿನ್ ಇಲ್ಲ ಅಂದರೆ ಪೆಂಡಿಮೆಥಾಲಿನ್ ಕೂಡ ಮಾಡ್ಬೋದು. ಪೆಂಡಿಮೆಥಾಲಿನಲ್ಲಿ 2 ಫಾರ್ಮುಲೇಷನ್ ಬರುತ್ತೆ. ಸೊ ಅದರಲ್ಲಿ 3ರಿಂದ 5 ml ಹೋಗುತ್ತೆ ಅದು. ಸೊ ಇಲ್ಲಾಂದರೆ ಅಟ್ರಜಿನ್ ಕೂಡ ಮಾಡ್ಬೋದು. 200 ಲೀಟ್ರ್ ನೀರಿಗೆ 1 kg ಅಟ್ರಜಿನ್ ಮಾಡಿದಾಗ ನಮಗೆ ಈ ಹುಲ್ಲಿನ ಕಳೆ ಗಣನೀಯವಾಗಿ ಕಡಿಮೆ ಆಗಿದೆ. ಗರಿಕೆ ಇರ್ಬೋದು, ಜೇಕ್ ಅಥವಾ ತುಂಗೆಗಡ್ಡೆ ಇರ್ಬೋದು. ಸೊ ಹಂಗಾಗಿ ನಾನು ಮೊದಲು ಆಕ್ಸಿಫ್ಲೋರ್ಫಿನ್ ಜಾಸ್ತಿ ಹೇಳ್ತಿದ್ವಿ, ಆದರೆ ಈಗ ಅಟ್ರಜಿನ್ನು ಹೇಳ್ತಾ ಇದ್ದೀವಿ. ಆದರೆ ನಿಮಗೆ ಹುಲ್ಲಿನ ಕಳೆ ಜಾಸ್ತಿ ಸಮಸ್ಯೆ ಇಲ್ಲ ಅಂದರೆ ಆಕ್ಸಿಫ್ಲೋರ್ಫೆನ್ನೇ ಮಾಡಬೇಕು. ಯಾಕೆ ಅಂದರೆ ಎಲ್ಲ ಕಳೆನಾಶಕಗಳ ಮೇಲೂ ಒಂದು ಸಿಂಬಲ್ ಇರುತ್ತೆ, ಇದು ಕೆಂಪು, ಹಳದಿ, ನೀಲಿ ಮತ್ತು ಹಸಿರು. ಆದಷ್ಟು ಯಾವ್ಯಾವ ಈ ಕಳೆನಾಶಕ ಇರಲಿ, ಕೀಟನಾಶಕ ಅಥವಾ ಪೀಡೆನಾಶಕಗಳಿರಲಿ, ಅದ್ರ ಮೇಲೆ ಯಾವುದು ಹಸಿರು ಟಾಕ್ಸಿಸಿಟಿ ಟ್ರಯಾಂಗಲ್ ವಿಷದ ಗುರುತಿರುತ್ತಲ್ಲ, ನಮ್ಮ ರೈತರುಗಳು ತಿಳ್ಕೊಬೇಕು. ಅದು ಹಸಿರಿದೆ ಅಂದರೆ ಅದು ವಿಷನೇ, ಆದರೆ ಅತ್ಯಂತ ಕಡಿಮೆ ವಿಷ. ನಮಗೆ ಮನುಷ್ಯನಿಗಾಗಲಿ ಅಥವಾ ಭೂಮಿಯಲ್ಲಿ ಇರ್ತಕ್ಕಂಥ ಜೀವರಾಶಿಗಾಗಲಿ ಅಥವಾ ವಾತಾವರಣಕ್ಕಾಗಲಿ ಒಂದು ಅನುಕೂಲ ಅಂತೇಳಿ. ಸೊ ಹಂಗಾಗಿ ಈ ಕಳೆನಾಶಕನ ಬಳಸ್ಕೋಬೋದು. ಸೊ ಈ ರೀತಿ ಸಮಗ್ರ ಕಳೆ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸರಿಯಾದ ಬೀಜದ ಆಯ್ಕೆ, ಬೀಜೋಪಚಾರ, ಉತ್ಕೃಷ್ಟವಾದ ಬೀಜದ ಆಯ್ಕೆ, ಮತ್ತು ಅವ್ರು ಬಳಸ್ತಕ್ಕಂಥ ಪರಿಕರಗಳು, ಅದು ಬೀಜದಿಂದ ಹಿಡಿದು ನೀರಿರ್ಬೋದು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಬೇರೆ ಯಾವುದೇ ಪೋಷಕಾಂಶ ಇರ್ಬೋದು. ಅದು ಯಾವುದೋ ಒಂದು ಬ್ರ್ಯಾಂಡ್ ಕಡಿಮೆ ದರ್ಜೆಯ ಒಂದು ಸ್ವಲ್ಪ ಕಡಿಮೆ ದುಡ್ಡಿಗೆ ಕೊಡ್ತಾರೆ ಅಂತ ನೀವು ಅದಕ್ಕೆ ಕಾಸು ಉಳಿಯುತ್ತೆ ಅಂತ ಲೆಕ್ಕ ಹಾಕೋದು ಬೇಡ. ಉತ್ಕೃಷ್ಟ ಗುಣಮಟ್ಟದ ಪರಿಕರಗಳನ್ನ ಖರೀದಿ ಮಾಡಿಕೊಂಡು ಮಾಡಿದ್ದೇ ಆದರೆ ನಿಜವಾಗ್ಲೂ ಶುಂಠಿನಲ್ಲಿ ಒಳ್ಳೆ ಇದು ಬರುತ್ತೆ. ಆಮೇಲೆ ಒಂದು ಬೇಸಿಗೆನಲ್ಲಿ ಸೂಕ್ತವಾದ ನೀರಿನ ನಿರ್ವಹಣೆ, 1 ಸರಿ ಕೊಡೋದು ಬೇಡ ನೀರನ್ನ, ಅಟ್ಲೀಸ್ಟ್ 2 ಸರಿ ಕೊಟ್ಟರೆ ಸೊ ಚೆನ್ನಾಗಿ ಹುಟ್ಟುತ್ತೆ. ಆಮೇಲೆ ಈಗಂತೂ ಮಾರ್ಕೆಟಲ್ಲಿ ಸಾವಿರಾರು ಉತ್ಪನ್ನಗಳು ಬಂದು ರೈತರನ್ನ ಎಲ್ಲ ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ ದಾರಿ ತಪ್ಪಿಸೋರು ಭಾಳ ಜನ ಇದ್ದಾರೆ. ಯಾವುದೂ ವೈಜ್ಞಾನಿಕವಾಗಿ ದೃಢೀಕರಣ ಆಗದೇ ಇರೋದು, ಶಿಫಾರಸು ಇಲ್ಲದೆ ಇರೋದು ಅಂಥವನ್ನ ಭಾಳ ರೈತರಿಗೆ ಹೇಳ್ತಾ ಇದ್ದಾರೆ. ಅದು ಶುಂಠಿ ದುಡ್ಡು ಬರುತ್ತೆ ಅನ್ನೋ ಆಸೆಗೆ ರೈತರು ಸುಮ್ಮನೆ ಅನ್ಯಥಾ ಅದನ್ನು ಬಳಕೆ ಮಾಡ್ಕೋಬಾರ್ದು.
ಈಗಂತೂ ಎಲ್ಲ ಕಡೆ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಇಲಾಖೆಗಳಿದೆ. ಆಲ್ಮೋಸ್ಟು ಕರ್ನಾಟಕದಲ್ಲಿ 6-7 ಕೃಷಿ ವಿಶ್ವವಿದ್ಯಾಲಯಗಳಿದೆ. ಸೊ ಎಲ್ಲ ಸಿಗ್ತಾರೆ ಹುಡುಕಿದ್ರೆ ಸ್ವಲ್ಪ. ಸೊ ಅಂಥವ್ರನ್ನೆಲ್ಲ ತಜ್ಞರನ್ನು ಬಳಸ್ಕೊಂಡು ಅನುಭವಿಗಳನ್ನು ಕೇಳಿಕೊಂಡು ಉತ್ಕೃಷ್ಟವಾಗಿ ಶುಂಠಿ ಬೆಳೀಲಿ. ನಿಮ್ಮ ಯಾವುದೇ ನಿರ್ಧಾರ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಇರಲಿ, ಇದು ನನ್ನ ಕಿವಿ ಮಾತು. ಸುಮ್ಮನೆ ಯಾರೋ ಆಡ್ತಾರೆ, ಯಾರೋ ಹೇಳ್ತಾರೆ, ಸೊ ಯಾರೋ ದಾರಿ ತಪ್ಪಿಸ್ತಾರೆ ಅಂತ ದಾರಿ ತಪ್ಪೋದು ಬೇಡ, ವಿವೇಚನೆಯಿಂದ ಮಾಡಿ. ಸೊ ನಿಮ್ಮೆಲ್ರಿಗೂ ಕೂಡ ಈ ವರ್ಷ ಉತ್ಕೃಷ್ಟವಾದ ಇಳುವರಿ ಬರಲಿ. ಶುಂಠಿ 400 ಚೀಲ ಬೆಳೆಯೋರಿಗೆ 500 ಬರಲಿ, 500 ಬರೋರಿಗೆ 600 ಬರಲಿ. ಸೊ ನಿಮಗೆ ಎಕರೆಗೆ ಕನಿಷ್ಠ ಖರ್ಚು ಕಳೆದು ಒಂದು 5-8 ಲಕ್ಷ ಉಳಿಯುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಓಸಿ ತಕ್ಕ ಓಲಿ ಲಕ್ಕ ಕೇಳ್ರವ್ವ ಸುದ್ದಿ 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 ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಭೂತಾಯ ಕಾಸಿನ ಸರ ಹರೀಶ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಆಗಲಿ ಸರ್. 9480557634. ಇನ್ನೊಂದು ಸರಿ ಹೇಳ್ತೀನಿ, 9480557634. ನೀವು 3ನೇ ಸರಿನೂ ಬಿಡಲ್ಲ ಅಂತ ನಮಗೆ ಗೊತ್ತಿದೆ ಸರ್, ಹಂಗಾಗಿ ಇನ್ನೂ ಒಂದು ಸರಿ ಹೇಳ್ಬಿಡ್ತೀನಿ. 9480557634. ಒಳ್ಳೆಯದು. ಡಾಕ್ಟರ್ BS ಹರೀಶ್ ಅವರೇ, ಶುಂಠಿಯ ಸಮಗ್ರ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ. ಶುಂಠಿಯ ಸಮಗ್ರ ಕೃಷಿಯನ್ನು ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BS ಹರೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕುಳಿತಲ್ಲೇ ಕೃಷಿ ಮಾಹಿತಿ ಅರಿಯಲು ಜಾಲತಾಣಗಳನ್ನು ಕುರಿತು ಪುತ್ತೂರಿನ ಗೇರು ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ GS ಮೋಹನ್ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು